ದಿವಸ ಜರುಗಿದಂಥ ಘಟನೆಗಳು ಮತ್ತು ಕೆಲವೊಬ್ಬರು ನಿನ್ನೆ ಪ್ರೆಸ್ಸಿನ ಮುಖಾಂತರ ಏನು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ, ಅದರ ಪ್ರಯುಕ್ತವಾಗಿ ಇವತ್ತು ನಾವು ನಮ್ಮ ಇಂಡಿ ಕಾಂಗ್ರೆಸ್ ಪಕ್ಷದ ಕಾರ್ಯಾಲಯದಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಈ ಪತ್ರಿಕಾಗೋಷ್ಠಿ ಯಾಕಂದ್ರೆ ಯಾರೋ ಏನೋ ಮಾತಾಡಿದ್ರೆ ಅದರ ಬಗ್ಗೆ ಉತ್ತರ ಕೊಡುವಂತ ನಮ್ಮದು ಒಂದು ಕೆಲಸ. ನಮಗೆಲ್ಲರಿಗೂ ಮಾಹಿತಿ ಇರುವಂತೆ ಹೋದ ಸಲ ಏನು 15 ತಿಂಗಳ ಹಿಂದೆ ಅಧ್ಯಕ್ಷರು ಉಪಾಧ್ಯಕ್ಷರು ಏನು ಎಲೆಕ್ಷನ್ ನಡೆದಿತ್ತು, ಆ ವೇಳೆಯಲ್ಲಿ ತಮಗೆ ಮಾಹಿತಿ ಇರುವಂತೆ ನಮ್ಮ ಪಕ್ಷದಿಂದ ಚುನಾಯಿತರಾಗಿರುವ ಸದಸ್ಯರ ಸಂಖ್ಯೆ ಬರೀ 8. ಆವತ್ತಿನ ದಿವಸ ನಮಗೆ ಬಹುಮತ ಇದ್ದಿದ್ದಿಲ್ಲ. ಅವತ್ತಿನ ದಿವಸ ನಮ್ಮ ಶಾಸಕರು ಯಾವಾಗ ಎಲೆಕ್ಷನ್ ಇತ್ತು ಅದಕ್ಕಿಂತ ಬಿಫೋರ್ ಒಂದು ದಿವಸ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಮತ್ತು ಚುನಾಯಿತ ಪ್ರತಿನಿಧಿಗಳು 8 ಜನ ಚುನಾಯಿತ ಪ್ರತಿನಿಧಿಗಳನ್ನು ಕರೆದು ಅವತ್ತಿನ ದಿವಸ ನಾವು ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಣಯ ಮಾಡಿದ್ವಿ. ಈ ಇಲೆಕ್ಷನ್ನಲ್ಲಿ ನಮಗೆ ಬಹುಮತ ಇಲ್ಲ, ಅಂಕಿಅಂಶಗಳು ನಮಗಿಲ್ಲ, ಹಾಗಾಗಿ ನಮ್ಮ ಸದಸ್ಯರು ತಾವು ಏನಿದ್ದೀರಿ ನೀವು ಆರಾಮಾಗಿ ನಿಮ್ಮ ಮನೆಯಲ್ಲಿ ಇರ್ರಿ, ಮತ್ತು ಇದರಲ್ಲಿ ಜನರು ನಮಗೆ ಬಹುಮತ ಕೊಡಲಿಲ್ಲ ಅಂದ್ರೆ ನಾವು ಅದಕ್ಕೆ ಪ್ರಯತ್ನ ಮಾಡಿದ್ರೆ ಅದು ತಪ್ಪು ಸಂದೇಶ ಹೋಗ್ತದೆ. ದಯವಿಟ್ಟು ನೀವು ಏನದ ನೀವು ಯಾವುದೇ ಪ್ರಯತ್ನ ಮಾಡಲಾರದೆ ನಿಮ್ಮ ಮನೆಯಲ್ಲಿ ಇರ್ಬೇಕಂತೇಳಿ ಮಾನ್ಯ ಶಾಸಕರು ನಾವು ಕೂಡಿ ನಾವೆಲ್ಲರೂ ಒಂದು ಮೀಟಿಂಗ್ ಮಾಡಿ ಆ ನಿರ್ಣಯಕ್ಕೆ ನಾವು ಬಂದಿದ್ದೇವೆ. ಅದಾದ ನಂತರ ಏನು ಘಟನಾವಳಿಗಳು ಅವತ್ತಿನ ದಿವಸದ ಜರುಗ್ಯಾವ, ಅವತ್ತಿನ ದಿವಸ ಏನೇನು ಘಟನಾವಳಿಗಳು ಆಗ್ಯಾವ, ಮಾನ್ಯ ಶಾಸಕರು ಇಷ್ಟು ಮೀಟಿಂಗ್ ಮುಗಿಸ್ಕೊಂಡು ಚಿತ್ರದುರ್ಗದ ಮುರುಘರಾಜೇಂದ್ರ ಮಠದ ಒಂದು ಕಾರ್ಯಕ್ರಮ ನಿಮಿತ್ತವಾಗಿ ಇಂಡಿಯಿಂದ ಚಿತ್ರದುರ್ಗ ಹೋಗಿದ್ರು. ಈ ಕಾರ್ಯಕ್ರಮ ಮುಗಿದೊಳಗೆ ರಾತ್ರಿಗೆ 12 ಗಂಟೆಗೆ ಅಥವಾ 11-12 ಗಂಟೆಗೆ ಏನ್ ಬಿಜೆಪಿದವರು ಅಥವಾ ಬೇರೆ ಪಕ್ಷದವರು ಕೂಡಿ ಏನು ಒಂದು ಸಂಘಟನೆ ಮಾಡಿ ಇದು ಅಧ್ಯಕ್ಷ ಉಪಾಧ್ಯಕ್ಷ ಮಾಡ್ಕೊಳಕ್ ಅವ್ರು ಹೋಗಿದ್ರು. ಆ ಟೈಮ್ಗಳಲ್ಲಿ ಅವರಲ್ಲೇ ವ್ಯತ್ಯಾಸ ಆಗಿ ಅವರಲ್ಲೇ ವ್ಯಾಜ್ ಆಗಿ ಅವರು ಮಾನ್ಯ ಶಾಸಕರ ಮನೆಗೆ ಹೋಗಿದ್ದ. ಆ ಟೈಮ್ನಲ್ಲಿ ಬಿಜೆಪಿಯ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಸದಸ್ಯರು, ಜೆಡಿಎಸ್ ಸದಸ್ಯರು, ಕಾಂಗ್ರೆಸ್ ಪಕ್ಷದ ಕೆಲವು ಸದಸ್ಯರು ಕೂಡಿ ಮಾನ್ಯ ಶಾಸಕರ ಮನೆಗೆ ಹೋಗಿಲ್ಲ. ಮಾನ್ಯ ಶಾಸಕರ ಮನೆಗೆ ಹೋಗಿ ನಾವಲ್ಲಿ ನಮಗೆ ಹಿಂಗ ಅಸಹಕಾರ ಆಗ್ಲಾಗತ್ತದ, ನಾವಲ್ಲಿ ಸರಿಯಾಗಿ ನಮಗೆ ಸ್ಪಂದನೆ ಸಿಗ್ತಾ ಇಲ್ಲ, ಹಾಗಾಗಿ ದಯವಿಟ್ಟು ನಾವು ನಿಮ್ಮಲ್ಲಿ ಬಂದಿದ್ದೀವಿ, ನೀವೇ ಇದಕ್ಕೊಂದು ಪರಿಹಾರ ಮಾಡಬೇಕಾಗಿ ಶಾಸಕರ ಬಳಿ ಇವರು ಕೇಳ್ಕೊಂಡ್ರು. ಆ ಟೈಮಲ್ಲಿ ನಮ್ಮ ಶಿರ್ಸು ಪೂಜಾರಿ ಅವರು, ಸತೀಶ್ ಕುಂಬಾರ್ ಅವರು ಮತ್ತು ನಮ್ಮ ಅಯ್ಯೂಬ್ ಬಾಗ್ವಾನ್ ಅವರು ಮತ್ತು ಸತೀಶ್ ಕರ್ಕಟ್ಟಿ ಅವರು, ಸುಧೀರ್ ಕರ್ಕಟ್ಟಿ ಅವರು, ಇವರೆಲ್ಲರೂ, ಅವಿನಾಶ್ ನಮ್ಮ ಪಕ್ಷದ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಅವಿನಾಶ್ ಬಗಲಿ ಅವರು ಕೂಡ ಅಲ್ಲಿ ಉಪಸ್ಥಿತರಿದ್ದರು. ಆ ವೇಳೆಯಲ್ಲಿ ಏನು ಘಟನೆಗಳು ಜರುಗ್ಯಾವ, ಯಾವ ರೀತಿಯಾಗಿ ಅಲ್ಲಿ ಏನು ಮಾತುಕತೆಗಳಲ್ಲಿ ಶಾಸಕರೊಂದಿಗೆ ಆಗ್ಯಾವ, ಯಾರ್ಯಾವ ಘಟನೆಗಳು ಏನೇನು ಆಗ್ಯಾವ ಅನ್ನೋದು ಸವಿಸ್ತಾರವಾಗಿ ಈ ಬಗ್ಗೆ ನಮ್ಮ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಅವಿನಾಶ್ ಬಗಲಿ ಅವರು ತಮ್ಮನ್ನು ತಿಳಿಸಬೇಕಾಗಿ ಅವರಿಗೆ ಕೇಳ್ಬೋದು. ಪುರಸಭಾ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಏನೇನು ನಡೀತು ಅನ್ನೋದು ಸ್ಪಷ್ಟೀಕರಣ ಕೊಡಕ್ಕೆ ನಾವು ಇವತ್ತಿಲ್ಲೆಲ್ಲ ಸೇರಿದ್ರು. ಕಾಂಗ್ರೆಸ್ನೆಲ್ಲ ಹಿರಿಯ ನಾಯಕರನ್ನೆಲ್ಲ ಸೇರಿ ಕಳೆದ ಪುರಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಇಲ್ಲದೆ ಇರುವ ಕುರಿತು ನಮ್ಮ ಶಾಸಕರು ಇದರಲ್ಲಿ ಇಂಟ್ರೆಸ್ಟ್ ತೋರಿಸಲಾರದೆ ವಿರೋಧ ಪಕ್ಷದ ಕೂಡೋಣ ಅಂತ ನಿರ್ಣಯಕ್ಕೆ ಬಂದು
ನಮ್ಮ ಅಧ್ಯಕ್ಷರು ಹೇಳಿದಂಗೆ ಚಿತ್ರದುರ್ಗ ಮಟ್ಟಕ್ಕೆ ಅವ್ರು ತಮ್ಮ ಕಾರ್ಯಕ್ರಮಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ನಾವು ಸಹಿತ ವಿರೋಧ ಪಕ್ಷದಲ್ಲಿ ಕೂಡ ನಿರ್ಣಯ ಮಾಡಿ ಸುಮ್ಮನೆ ಕೂತಾಗ ಈಗೇನು ಬಿಜೆಪಿ ಸದಸ್ಯರು ಕೆಲ ಸದಸ್ಯರು ತಾವೆಲ್ಲ ಆಗ್ಬೇಕು ಅಂತೇನು ಸದಸ್ಯರನ್ನು ಕರ್ಕೊಂಡು ಹೋಗಿದ್ರು, ತಮ್ಮಲ್ಲೇ ವೈಮನಸ್ಸುಗಳನ್ನ ಮಾಡಿಕೊಂಡು ರಾತ್ರಿ 12 ಗಂಟೆಗೆ ನಮಗೆ ಸಂಪರ್ಕ ಮಾಡಿ ಶಾಸಕರ ಮನೆಗೆ ಬಂದರು. ಇಬ್ರು ಸದಸ್ಯರು ಅಲ್ಲೇನು ಆಗ್ಬೇಕು ಅಂತ ಹೋಗಿದ್ರು, ಆ ಇಬ್ರು ಅಧ್ಯಕ್ಷರು ಆಗ್ಬೇಕಂತ ಹೋಗಿದ್ರು. ಅವ್ರ ಇಬ್ರು ಸಹಿತ ಶಾಸಕರ ಮನೆಗೆ ಬಂದಾಗ ಈ ಇಂಡಿ ಪುರಸಭೆಯ ಅಭಿವೃದ್ಧಿ ಹಿತದೃಷ್ಟಿಯಿಂದ ಶಾಸಕರು ಒಂದು ನಿರ್ಣಯ ಮಾಡಿದ್ರು. ಇಬ್ರು 15 ತಿಂಗಳು ಒಪ್ಪಂದ ಮೇರೆಗೆ ಆರಪ್ಪ ನಾನು ನಿಮ್ಗೆ ಸಹಕಾರ ಕೊಡ್ತೇನೆ ಬೇಕಿದ್ರೆ ಅಂತ ಹೇಳಿ ಸಾಹೇಬರು ಸಹಕಾರ ಕೊಟ್ಟಾಗ ಅಲ್ಲಿದ್ದ ಬಿಜೆಪಿ ಕೆಲ ಸದಸ್ಯರು ಅವರು ಸಹಿತ ಆ ಮಾತಿಗೆ ಒಪ್ಕೊಂಡು ಶಾಸಕರಿಗೆ ಕಾಲು ಬಿದ್ದು ನಾವು ನಿಮ್ ಜೊತೆ ಇರ್ತೀವಿ ಅಂತ ಹೇಳಿ ಹೋದ ಆ ಸದಸ್ಯರು ಇವತ್ತು ತಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು, ಇವತ್ತು ಏನ್ ಮಾಡಿ ಇವ್ರು ಏನ್ ಮಾಡಕತ್ತಾರ ಅಂತ ಹೇಳಿ ಆ ಪ್ರಕಾರ ನಾವು 15 ತಿಂಗಳು ಶ್ರೀಶೈಲ್ ಪೂಜಾರಿ ಅವರ ಶ್ರೀಮತಿ ಅವ್ರನ್ನ ನಾವು ಮಾಡಿ ಇನ್ನುಳಿದ 15 ತಿಂಗಳಿಗೆ ಮಾತೃಶ್ರೀ ಭಾಗೀರಥಿ ಕುಂಬಾರ್ ಅವ್ರನ್ನ ನಾವು ಮಾಡಬೇಕು ಅಂತ ನಿರ್ಣಯ ಮಾಡಿದ್ವಿ. ಆ ಪ್ರಕಾರ ನಾವು 14 ತಿಂಗಳು ಆದ್ಮೇಲೆ ಶ್ರೀಶೈಲ್ ಪೂಜಾರಿ ಅವ್ರ ಮನೆಯವ್ರನ್ನ ರಾಜೀನಾಮೆಯನ್ನು ತಗೊಂಡು ನಾವು ಈ ಮಾಡಬೇಕು ಅಂತ ಹೇಳಿ ಒಂದು ನಿರ್ಣಯ ಮಾಡಿದ್ವಿ. ಅದು ಆದ ಬಳಿಕ ಏನೇನಾಯ್ತು ರಾಧ ಅಂತ ಅನ್ನೋದು ನಾವು ಹೇಳೋ ಅವಶ್ಯಕತೆ ನಿಮ್ಗೆಲ್ಲ ಗೊತ್ತಿದ್ದದೇ ಐತಿ. ಇಷ್ಟೆಲ್ಲ ಆದ ಬಳಿಕ ಈಗೇನೋ ಒಂದು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಗೆಲುವು ಪಡಿಸ್ಕೊಂಡು ಏನೇನೋ ಮಾತಾಡ್ತಾ ಇದ್ದಾರೆ ಬಿಜೆಪಿ ಸದಸ್ಯರು. ಅವತ್ತೇನು ಬಂದು ಶಾಸಕರಿಗೆ ಕಾಲು ಹಿಡಿದಿದ್ರಲ್ಲ ಆ ಸದಸ್ಯರು ತಮ್ಮ ಆತ್ಮಾವಲೋಕನ ಮಾಡ್ಕೋಬೇಕು, ಅವತ್ತೇನು ಮಾತು ಕೊಟ್ಟಿದ್ರು ಅಂತ ಹೇಳಿ. ಆ ಪ್ರಕಾರ ನಮ್ಮ ಶಾಸಕರು ನಡ್ಕೊಂಡಾರೆ. ಅವ್ರು ನಡ್ಕೊಂಡಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದ್ರೆ ಅದು ಅವ್ರಿಗೆ ಗೊತ್ತದ, ಆ ಸದಸ್ಯರು ಮುಂದಿನ ದಿನಮಾನದಲ್ಲಿ ಹೇಳ್ತೀವಿ ನಾವು ಅವ್ರಿಗೆ ಏನ್ ಮಾತು ಕೊಟ್ಟಿದ್ರು ಅವ್ರು ಯಾಕೆ ನಡ್ಕೊಂಡಿಲ್ಲ ಅಂತ ಅವ್ರಿಗೆ ಕೇಳ್ಬೇಕು. ಅದಕ್ಕೆ ಮುಂದಿನ ಏನೈತಿ ಪ್ರಶಾಂತ್ ಅವರು ಮಾತಾಡ್ತಾರೆ. ಸರ್ಕಾರ ಕಾರ್ಖಾನೆ ಬಗ್ಗೆನೂ ನಿನ್ನೆ ಪತ್ರಿಕೆಯಲ್ಲಿ ಬಂದಿದ್ದರಿಂದ ಅಲ್ಲಿ ಎಲ್ಲ ನಾಮಿನೇಷನ್ ಮಾಡಿದ ಸದಸ್ಯರನ್ನು ಮುಂದಾಗಿರಿ ಮಾಡಿ ಅವರನ್ನು ಹಿಂದಕ್ಕೆ ತಂದು ಅಧ್ಯಕ್ಷರಾಗಿ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂದ್ರೆ 32 ವರ್ಷಗಳ ಹಿಂದೆ ಬಾರಾ ಕಮಾನ್ ಅಂತ ಇದ್ದಂಥ ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿ ಕೇವಲ ಮಾನ್ಯ ಯಶವಂತರಾವ್ ಪಾಟೀಲರು ಅಜ್ಜಾಣದ ಸಿದ್ಧಲಿಂಗ ಮಹಾರಾಜರ ಮಠದಲ್ಲಿ ಗೆದ್ದ ದಿನವೇ ಆಶ್ವಾಸನೆ ಕೊಟ್ಟು 5 ವರ್ಷಗಳಲ್ಲಿ ನಾವು ಭೀಮಾಶಂಕರ್ ಶುಗರ್ ಫ್ಯಾಕ್ಟ್ರಿ ನಾವು ಮಾಡೇ ತೀರ್ತೀನಿ ಅಂತ ಆ ಮಾತಿನಂತೆ ನಡೆದಂಥ ಶಾಸಕರು ಯಶವಂತರಾವ್ ಪಾಟೀಲ್. ಆ ಮಾತಿನಂತೆ ನಡೆದಂಥ ಶಾಸಕರು ಅದನ್ನು ಪೂರ್ಣಗೊಳಿಸಿದ ಭೀಮಾಶಂಕರ್ ಶುಗರ್ ಫ್ಯಾಕ್ಟರಿ 4 ವರ್ಷಗಳಲ್ಲಿ ಕಬ್ಬನ್ನು ನುರಿಸಿ ಸಕ್ರಿಯನ್ನು ಆರಿಸಿದಂಥ ಮಾನ್ಯ ಶಾಸಕರು ಅದಕ್ಕೆ ಆ ಫ್ಯಾಕ್ಟರಿ ಅಧ್ಯಕ್ಷರಾಗಲಿಕ್ಕ ಅವರಿಗೆ ಅರ್ಹತೆ ಅನ್ನೋದು. ಮತ್ತೆ ಇನ್ನೊಂದು, ಯಾವುದೇ ನಾಮಿನೇಷನ್ ಮಾಡಿದ ಸದಸ್ಯರನ್ನ ಅವರನ್ನ ನಾವು ಒತ್ತಾಯಪೂರ್ವವಾಗಿ ವಿಡ್ರಾಲ್ ಮಾಡಿಸುತ್ತಲ್ಲ, ಅವರಾಗೆ ಸ್ವತಃ ಬಂದು ಇಂಡಿಯಾ ಐಬಿಯಲ್ಲಿ ಸ್ವತಃ ಸಿದ್ಗಿ ಭಾಗದ ಸದಸ್ಯರು ಇಲ್ಲಿ ನಾಮಿನೇಷನ್ ಮಾಡಿದರು. ಅವರು ಸಹ ಬಂದು ತಮ್ಮ ಸ್ವ ಇಚ್ಛೆಯಿಂದ. ಕಾರಣ ಏನಪ್ಪಾ ಅಂದ್ರೆ ಈ ಸಕ್ಕರೆ ಕಾರ್ಖಾನೆ ಬೆಳಿಲಿ, ಯಾಕಂದ್ರೆ ಈಗಾರ ಸ್ಥಾಪನೆ ಆಗ್ಯದ. ಅದು ಒಮ್ಮೆ ಯಾರ ಕೈಗಾರ ಸಿಕ್ತು ಅಂದ್ರೆ ಅದು ಮತ್ತೆ ಸರ್ವನಾಶ ಆಗಬಾರದು ಅನ್ನೋ ಕಾರಣದಿಂದ ಆ ಶುಗರ್ ಫ್ಯಾಕ್ಟರಿ ಅಧ್ಯಕ್ಷರಾಗಲಿಕ್ಕೆ ಎಲ್ಲರೂ ತಮ್ಮ ನಾಮಿನೇಷನ್ ಸ್ವತಃ ಇಲ್ಲಿ ಬಂದು ತಾವೇ ವಿಡ್ರಾಲ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ರೆ ಯಾವ ಶಾಸಕರು ಯಾರ ಮೇಲೆ ಒತ್ತಡ ಅದರ ಬಗ್ಗೆ ಹೇಳಿಲ್ಲ. ಮತ್ತೆ ಇನ್ನೊಂದು, ನಿನ್ನೆ ನಡೆದಂತ ಈ ಇಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಶಾಸಕರಿಗೆ ಕೇವಲ ಈ ಮೊನ್ನೆ ನಡೆದಂತ ಇಲ್ಲಿ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಒಂದೇ ಚುನಾವಣೆ ಆಗಿಲ್ಲ. ಅವರ 9 ವರ್ಷ ಅವಧಿಯಲ್ಲಿ ಇಲ್ಲಿ ಪುರಸಭೆ ಚುನಾವಣೆಗಳು, ತಾಲೂಕ್ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗಳಾಗಿರ್ಬೋದು, ಈ ನಮ್ಮ ಮತಕ್ಷೇತ್ರದಲ್ಲಿ ಬರುವಂತ ಗ್ರಾಮ ಪಂಚಾಯತಿ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗಳಾಗಿರ್ಬೋದು, ಇಂಡಿಯಲ್ಲಿ ಬರ್ತಕ್ಕಂಥ APMC ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಗಳಾಗಿರ್ಬೋದು, ಯಾವುದರಲ್ಲಿಯೂ ನಮ್ಮ ಶಾಸಕರು ಯಾವುದೇ ಗುಂಡಾವರ್ತನೆ ಆಗಿರ್ಬೋದು, ಯಾವುದೇ ಒಂದು ಯಾರಾದರೂ ಒಬ್ಬರನ್ನು ಬೆದರಿಸಿ
ನೀವು ವಿಡ್ರಾಲ್ ಮಾಡ್ಕೋಬೇಕು ಅಂತ ಹೇಳಿ ನಾನು ಎಲ್ಲಿ ಯಾವುದು ಹೇಳಿಲ್ಲ. ಹೇಳಾರ್ದೇನೆ ತಮ್ಮ ಸ್ವ ಇಚ್ಛೆಯಿಂದನೇ ಇಲೆಕ್ಷನ್ ಮುಗಿದ ತಕ್ಷಣ ತಮ್ಮ ಸ್ವ ಇಚ್ಛೆಯಿಂದ ಎಲ್ಲಾ ಪಕ್ಷದವರು, ಕಾಂಗ್ರೆಸ್ ಪಕ್ಷದವರು, ಬಿಜೆಪಿ, ಜೆಡಿಎಸ್ ಪಕ್ಷದ ಎಲ್ಲರೂ ಸದಸ್ಯರು ಒಗ್ಗೂಡಿಕೊಂಡು ಬಂದು ತಾವು ಯಾವ ರೀತಿ ನಾವು ಇದೇ ರೀತಿ ಇವರನ್ನೇ ಅಧ್ಯಕ್ಷ ಉಪಾಧ್ಯಕ್ಷ ಅವರೇ ಆಯ್ಕೆ ಮಾಡ್ಕೊಂಡು ಬಂದಂತವ್ರು ಅಂತವಾಗಿ ನಮ್ಮ ಈ ಮತಕ್ಷೇತ್ರದ ಹೊರತಾಗಿ ಯಾರನ್ನು ಯಾವುದೇ ಒಂದು ಇದು ಮಾಡಿ ನಾವು ಮತಕ್ಷೇತ್ರದೊಳಗ ಇದು ಮಾಡಿಲ್ಲ. ಆದ್ರೆ ನಿನ್ನೆ ನಡೆದಂತ ಘಟನೆ ಏನಿತ್ತಪ್ಪ ಅಂದ್ರೆ ಅದಕ್ಕೆ ನಾವೇನ್ ಹೇಳ್ತೇವಪ್ಪ ಅಂದ್ರೆ ನಮ್ಮದು ಈಗ ಇಷ್ಟತನ ನಮ್ಮ ಅವಿನಾಶ್ ಬಗಲಿ ಅವರು ಹೇಳಿದ್ರು, ಆ ಚುನಾವಣೆ ನಮ್ಗೆ ಬೇಕಾಗಿತ್ತಲ್ಲ, ನಮ್ಮ ಶಾಸಕರಿಗೂ ಬೇಕಾಗಿತ್ತಲ್ಲ. ಅವರಾಗೆ ಬಂದು ಅವರು ನಮ್ಮ ಮನೆತನ ಬಂದು ರಾತ್ರಿ 12 ಗಂಟೆಗೆ, ಶಾಸಕರು ರಾತ್ರಿ 12 ಗಂಟೆಗೆ ಬಂದು ಬರುವ ತನಕನೂ ಇವ್ರು 12ರಿಂದ ನಿಂತಾರ, ಅವ್ರು 3 ಗಂಟೆ ಬರುವ ತನಕನೂ ಇವ್ರು ಕಾಯ್ದಾರ. ಶಾಸಕರು ಕಾಯ್ದು ಇವರಾಗೆ ಆ ಚುನಾವಣೆ ಬಗ್ಗೆ ಹೇಳಿದಾಗ ಮತ್ತೆ ಇನ್ನೊಂದು 15 ತಿಂಗಳು ಮಾಡಿದ್ದು ನಾವಲ್ಲ, ಅದೇ ಸದಸ್ಯರೇ ಮಾಡ್ಕೊಂಡದ್ದು. ಆ ಸದಸ್ಯರೇ 15 ತಿಂಗಳು ಮಾಡ್ಕೊಂಡು ಮೊದಲನೇ ಅವಧಿ ಶಿವಸೇನ ಪೂಜಾರಿ ಅವರು ಕೊಡ್ರಿ, ಎರಡನೇ ಅವಧಿ ಯಾರನ್ನ ನಮ್ಮ ಸತೀಶ್ ಕುಮಾರ್ ಅವರ ತಾಯಿಯವ್ರಿಗೆ ಕೊಟ್ಟಿರ್ತಾರೆ. ಆ ಮಾತುಕತೆ ಹಂಗೆ ನಮ್ಮಲ್ಲಿ ಇರ್ತಕ್ಕಂಥ 14 ಸದಸ್ಯರು, ನಮ್ಮ ಇದರೊಳಗೆ ಇರ್ತಕ್ಕಂಥ ಪಕ್ಷೇತರ ಸದಸ್ಯರಾಗಿರ್ಬೋದು, ಮತ್ತು ನಮ್ಮ ಜೆಡಿಎಸ್ ಸದಸ್ಯರಾಗಿರ್ಬೋದು, ಬಿಜೆಪಿ ಬಂದಂತ ಸದಸ್ಯರು, ಒಟ್ಟು ನಮ್ಮ ಸಂಖ್ಯೆ 14 ಸದಸ್ಯರಲ್ಲಿ ಆ 14 ಸದಸ್ಯರನ್ನ 2 ಸಲ ನಮ್ಮ ಶಾಸಕರು ಮತ್ತೆ ವಿಶ್ವಾಸ ತೆಗೆದುಕೊಂಡಿದ್ದಾರೆ ಅವರು. ಯಾಕಂದ್ರೆ ಮುಂದಿನ ದಿನಮಾನ ಯಾವುದೇ ಇದು ಆಗಬಾರ್ದು, ನೋಡ್ರಪ್ಪ ಎಲ್ಲರೂ ಒಗ್ಗೂಡಿ ನಮ್ಗೆ ಈ ಕೆಲಸ ಮಾಡ್ತೀರಿ ಅಂದ್ರೆ ಕೈ ಹಾಕೋಣ ಅಂತ ಹೇಳಿ ಅವ್ರ ಅಭಿಪ್ರಾಯ ಒಂದೇ ಕೈ ಹಾಕಿ ಈ ಇಲೆಕ್ಷನ್ ದುಂಕಿದ್ರು. ಆದ್ರೂ ಇಲ್ಲಿ ಈ ಸೋಲ ನಮ್ಮ ಪಕ್ಷದ ಸೋಲು ಹೇಗಪ್ಪ ಅಂದ್ರೆ ನಮ್ಮಿಂದೇ ಆಗ್ಯದ ಹೊರತಾಗಿ ಬೇರೆಯವ್ರು ನಮ್ಗೆ ಯಾರಿಗೂ ಸೋಲಿಸಿಲ್ಲ. ಆ ಸೋಲಿಸೋದು ಆಗೋದು ಇಲ್ಲ. ಬೇರೆ ಯಾರು ಸೋಲಿಸಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಪಕ್ಷದ ಸದಸ್ಯರಿಂದ ನಮ್ಮ ಸೋಲಾಗ್ಯದ ಹೊರತಾಗಿ ಬೇರೆ ಯಾರಿಂದನೂ ನಮಗೆ ಸೋಲಾಗಿಲ್ಲ. ಮತ್ತು ಇನ್ನೊಂದು ಹೇಳ್ಬಿಟ್ಟಾರ ಅವರು, ಸಂಕ್ರಮಣದಿಂದ ನಮ್ಮ ಶಾಸಕರಿಗೆ ಇದು ಸ್ಟಾರ್ಟ್ ಆಯ್ತು. ನಾವು ಹೇಳ್ತೇವೆ ನಮ್ಮ 34 ವರ್ಷ ಅವರು ಎಲ್ಲಾ ಪಂಚಾಯತಿ ಹಿಡ್ಕೊಂಡು ಬಹಳಷ್ಟು ಸಂಕ್ರಮಣಗಳನ್ನು ನೋಡ್ರ, ಬಹಳಷ್ಟು ದೀಪಾವಳಿಗಳನ್ನು ನೋಡ್ರ. ಆದ್ರ ಇದು ಒಂದು ಇಲೆಕ್ಷನ್, ಇದು ಆಗ್ಯದ ಅಂತೇಳಿ ಅಂತದೇನು ದೊಡ್ಡ ಇದು ಮಾಡ್ಕೊಳ್ಳಂಗಿಲ್ಲ. ಮುಂದಿನ ದಿನಮಾನದೊಳಗ ಏನು ಎಲ್ಲಾ ಸಂಕ್ರಮಣ ನಮ್ಮ ಪರವಾಗಿ ಇರ್ತವಂತ ನಾವು ಹೇಳ್ತೀನಿ ನಾನು ನಿಮ್ಗೆ ಇವತ್ತಿನ ದಿನ. ದಾದಾಗೌಡರ ಮನೆತನಕ್ಕೆ ನಾವು ಟಿಕೆಟ್ ಕೊಟ್ಟಿಲ್ಲ ಅಂತ ಹೇಳಿ ಒಂದು ಆಪಾದನೆ ನಮ್ಮ ಮೇಲೆ ಮಾಡಿದ್ದಾರೆ. ಆ ಆಪಾದನೆ ಮಾಡಲಿಕ್ಕೆ ಭೀಮನಗೌಡರು ಮೊದಲಾದರೂ ನಮ್ಮ ಪಕ್ಷದ ಸದಸ್ಯರಲ್ಲ. ಇದು ನಿಮಗೊಂದು ಸ್ಪಷ್ಟೀಕರಣ ನಾವು ಕೊಡ್ತಾ ಇದ್ದೀವಿ. ಮೊದಲಾದರೂ ಭೀಮನಗೌಡರು ನಮ್ಮ ಪಕ್ಷದ ಸದಸ್ಯರಿಲ್ಲ. ಇನ್ನು ಆವಾಗಾದರೂ ಅವರು ನಮ್ಮ ಪಕ್ಷದ ಸದಸ್ಯತ್ವ ತಗೊಂಡಿಲ್ಲ. ಆ ಕಾಲದಲ್ಲಿ 2018 ಏನು ಇಲೆಕ್ಷನ್ ನಡೆದಿತ್ತು, 2018 ಏನು ಇಲೆಕ್ಷನ್ ನಡೆದಿತ್ತು, ಆ ಹೊತ್ತಿನಲ್ಲಿ ನಮ್ಮ ಶಾಸಕರಿಗೆ ಒಂದು ಸಮುದಾಯದವರು ಸಹಾಯ ಮಾಡಿ ಅವ್ರು ಒಂದು ಬೇಡಿಕೆಯನ್ನು ಇಟ್ಟಿದ್ರು. ನಮ್ಮ ವ್ಯಕ್ತಿಗೆ ನೀವೇನದಪ್ಪ ಅಂದ್ರೆ ಪುರಸಭೆಯಲ್ಲಿ ಟಿಕೆಟ್ ಕೊಡ್ಬೇಕಂತೇಳಿ. ಆ ವ್ಯಕ್ತಿ ಬೇರೆ ಯಾರೂ ಇಲ್ಲ, ಮಾಜಿ ಪುರಸಭೆ ಅಧ್ಯಕ್ಷರಾದ ನಮ್ಮ ಎಮ್ನಾಜಿ ಸಾಳಂಕಿ ಅವರು ಮಾತು ಕೊಟ್ಟಂತೆ ಮಾನ್ಯ ಶಾಸಕರು ಏನದಪ್ಪ ಅಂದ್ರೆ ಎಮ್ನಾಜಿ ಸಾಳಂಕಿ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅದರ ಬಗ್ಗೆ ಏನವರು ಅದು ಹೇಳಿದ್ದಾರೆ. ಅದರ ಬಗ್ಗೆ ಏನದಪ್ಪ ಅಂದ್ರೆ ಮಾನ್ಯ ಎಮ್ನಾಜಿ ಸಾಳಂಕಿ ಅವರೇ ಅದರ ಸ್ಪಷ್ಟೀಕರಣ ಕೊಡ್ಬೇಕಂತೇಳಿ ಎಮ್ನಾಜಿ ಸಾಳಂಕಿ ಅವರಿಗೆ ಕೇಳ್ಬೋದು. ಈಗಾಗಲೇ ನಮ್ಮ ಬ್ಲಾಕ್ ನಾನು ಕಾಂಗ್ರೆಸ್ ಪಕ್ಷದ ಚುನಾವಣೆ ನಡೆದಾಗ ನಾನು ಪೂರ್ವದಲ್ಲಿ 1 ವರ್ಷದ ಪೂರ್ವದಲ್ಲೇ ಶಾಸಕರದೇ ನನ್ನ ಶಾಸಕರದ ಜೊತೆ ಇದ್ದು ಶಾಸಕರಲ್ಲಿ ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ದೇನೆ. ಆವಾಗ ನಮ್ಮ ಸಮಾಜದವರೆಲ್ಲ ಕೂಡಿಸಿ ನಾವು ಇಡೀ ತಾಲೂಕಿನ ಶಾಸಕರಿಗೆ ಟಿಕೆಟ್ ಕೊಡಬೇಕಂತೇಳಿ ಹೇಳೋದು ಸತ್ಯದ. ಆ ಪ್ರಕಾರ 1 ವರ್ಷದ ಹಿಂದೆ ನನಗೆ ಟಿಕೆಟ್ ಫಿಕ್ಸ್ ಆಗಿದೆ. ನನ್ನನ್ನು ಟಿಕೆಟ್ ತಪ್ಪಿದ ಸಲುವಾಗಿ ಭೀಮನಗೌಡ ಪಾಟೀಲ್ ಬಂದು ಅದರಲ್ಲಿ ಅವ್ರಿಗೆ ನೋಡ್ರಿ ಒತ್ತಾಯ ಹಾಕಿ
ಅದು ಇದು ಹೇಳಿ ಇವತ್ತಿನ ದಿನ ಯಾವಾಗಲೂ ಕುತಂತ್ರ ಮಾಡ್ಕೊಂಡು ಬಂದ ಇವತ್ತೇ ಇಲ್ಲ ಒಂದು 23 ವರ್ಷದಿಂದ ಯಾವಾಗ ಅಂತ ಮನುಷ್ಯರು ಏನೂ ಆಗಬೇಕಿತ್ತು ಏನೂ ಅಲ್ಲದೆ ಇವತ್ತಿನ ದಿವಸ ಅವ್ರ ಪರಿಸ್ಥಿತಿ ಏನಾಗಿದೆ ಅಂದರೆ ಅವರಿಗೆ ನೀವೆಲ್ಲ ಮಾಧ್ಯಮದವ್ರು ನೋಡಿ ಹೊತ್ಕೊಂಡು ಹೋಗೋ ಪರಿಸ್ಥಿತಿಗಳು ಬಂದರು. ಅದಕ್ಕೆ ಯಾಕೆ ಬಂದಾರ ಅಂದರೆ ಅವ್ರ ಬಳಿ ನೈತಿಕತೆ ಇಲ್ಲ. ನೈತಿಕತೆ ಇಲ್ಲಾರ್ದವ್ರು ಎಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಂದು ಎಲ್ಲರನ್ನ ಯಾರ ಜೊತೆ ಇರ್ತಾರೆ ಅವ್ರ ಕಾರ್ಯಕರ್ತರು ತುಳಿಯೋದೇ ಅವ್ರ ಸ್ವಭಾವ. ಜೊತೆಯಲ್ಲಿ ಕಾರ್ಯಕರ್ತರು ಯಾರು ಜೊತೆ ಇರ್ತಾರೆ ಅವ್ರಿಗೆ ತುಳಿಯೋದೇ ಅವ್ರದ್ದು ಮಂತಂದ ನಡೆದು ಬಂದ ಹಾಗೆ. ಅದಕ್ಕೆ ನಾವೆಲ್ಲ ಪೂರ್ವಜರ ಅವ್ರ ಬಳಿ ತುಳಿದೀವಿ, ಆದ್ರೆ ಅವ್ರ ಬಳಿ ಕಲಿಯಲ್ಲ. ಇವತ್ತಿನ ದಿವಸ ನಮ್ಮ ಸ್ನೇಹಿತ ಸತೀಶ್ ಕುಮಾರ್ ಅವ್ರ ತಾಯಿ 82 ವರ್ಷ ಅವ್ರಿಗೆ. ಅವ್ರ ತಾಯಿನ ಅವ್ರ ಮನೆ ಮಾಡ್ತೀನಿ ಅಂತ ಹೇಳಿ ಮಾತು ಕೊಟ್ಟು ಅವ್ರ ಜೊತೆ ಇದ್ದು ಮೋಸ ಮಾಡಿ ಬರುವಂತ ವ್ಯಕ್ತಿ ಅವ. ಅದು ಮೋಸ ಯಾರಿಗೆ ಮಾಡ್ಯಾನ ಅನ್ನೋದು ಎಲ್ಲರಿಗೂ ಮಾಡ್ಯಾನ. ಎದಕ್ಕೋಸ್ಕರ ಮಾಡ್ತಾನೆ ಅನ್ನೋದು ನೀವು ಮಾಧ್ಯಮದವ್ರು ಅವ್ರನ್ನ ವಿಚಾರ ಮಾಡಿ. ಇಂಥ ನೈತಿಕತೆ ಇಲಾಖೆ ಜೊತೆ ರಾಜಕಾರಣ ಮಾಡೋದಕ್ಕಿಂತ ಒಬ್ಬ ನಮ್ಮ ಶಾಸಕರು ಜಾತ್ಯತೀತ ನಾಯಕ ಇಡೀ ತಾಲೂಕಿನಲ್ಲಿ ಎಲ್ಲ ಜಾತಿ ಧರ್ಮದವರನ್ನ ಹಿಡ್ಕೊಂಡು ಹೋಗೋದಂತ ನಾಯಕ. ಅವ್ರೇನು ವೈಯಕ್ತಿಕ ಜಾತಿ ಕೆಲವು ಮಂದಿ ಈ ಊರ ತಾಲೂಕಿನಲ್ಲಿ ಕೆಲವು ಜಾತಿ ಡಾಮಿನೆಂಟ್ ಜಾತಿ ಇದಾವ. ಆ 3 ಜಾತಿ 3 ಪಾರ್ಟಿ ತಗೊಂಡು 3 ಹೋದ್ರು. ಜಾತ್ಯತೀತ ನಾಯಕ ಇದಕ್ಕೆ ಜನರೇ ನಿರ್ಣಯ ಮಾಡಿದ್ರೆ ಅಂದ್ರೆ ಜಾತ್ಯತೀತ ನಾಯಕನ ತಾಲೂಕಿಗೆ ಆಯ್ಕೆ ಮಾಡಿದ್ರು. ಅದಕ್ಕೆ ಅವ್ರ ಜೊತೆನೆ ಮುಂದಾದ್ರು ಅಂತ ನಾಯಕನ ಜಾತ್ಯಾತ ಈ ತಾಲೂಕುದೊಳಗೆ ಜಾತಿ ಬಲದಿಂದ ಯಾರು ಮಾಡಕ್ ಸಾಧ್ಯ ಇಲ್ಲ. ನಾ ಅಲ್ಲಿದ್ದು ಇಲ್ಲಿದ್ದು ಗುಂಡಾಗಿರಿ ಮಾಡ್ಬೇಕಾಗಿರ್ತದೆ ಬಿಆರ್ ಅಲ್ಲ. ಎಲ್ಲರ ಬಳಿ ರಕ್ತದ, ಎಲ್ಲರೂ ಯುವಕರು ಎಲ್ಲರ ಬಳಿ ರಕ್ತ ಕುದೀತದೆ. ನಾ ಬಾರಿ ಯಾವ ಹುಲಿಗೊಂದು ಹುಲಿ ಇರೋದಿ, ಹುಲಿಗೆ ಸಿಂಹ ಇರೋದಿ. ಅದಕ್ಕೆ ಯಾವ ಹುಲಿಗಳು ನಡೆಯಂಗಿಲ್ಲ. ಅದಕ್ಕೆ ರಾಜಕಾರಣಿ ಮಾಡ್ಬೇಕಾಗಿತ್ತಂದ್ರೆ ಜನರ ಮನಸ್ಸಿಗೆ ಗೆಲ್ಲಿರಿ, ಜನರ ಪ್ರೀತಿಯಿಂದ ಗೆಲ್ಲಿರಿ. ಅದು ಎತ್ಕೊಂಡು ಹೋಗಿ ಗುಂಡಾಗಿರಿ ಮಾಡೋದಂತ ಯಾರು ಗುಂಡಾಗಿರಿ ಮಾಡ್ಯಾರ ಅನ್ನೋದು ಜನ ಸ್ಪಷ್ಟೀಕರಣ ಮುಂದಿನ ತೀರ್ಮಾನ ಕೊಡುತ್ತದೆ. ಅದಕ್ಕೆ ಮುಂದಿನ ತೀರ್ಮಾನದಲ್ಲಿನೂ ನಮ್ಮ ಯಶವಂತರಾವ್ ಅವರ ಜೊತೆ ನಾವು ಎಲ್ಲ ಇಡೀ ತಾಲೂಕಿನ ಜಾತಿ ಎಲ್ಲ ಜಾತಿಯವರ ಜೊತೆ ಇರ್ತೀವಿ ಅಂತ ಹೇಳಿ ಇಟ್ಟಿದ್ದಾರೆ. ಆದ್ರೆ ನಿನ್ನೆ ನಡೆದಂತ ಒಂದು ಪುರಸ್ಕಾರ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಿಜವಾಗಲೂ ಬಿಜೆಪಿ ನಮ್ದು ಗೆಲುವತ್ತಿ ನಾವು ತಿಳ್ಕೊಂಡ್ರ ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು 9 ವರ್ಷದ ಅಧಿಕಾರ ನಮ್ಮನ್ನೇ ಒಂದು ನಾವೇ ಗೆದ್ಕೊಳ್ತೇವೆ. ಯಾಕೆ ಗೆದ್ಕೊತ್ ಬಂದೇವು ಅಂದ್ರೆ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಎಲ್ಲ ಒಂದು ಒಳ್ಳೆ ಬಾಂಧವ್ಯ ಇಟ್ಕೊಂಡು ಎಲ್ಲರಿಗೂ ಒಂದು ಮನಸ್ಸು ಕೆಲಸ ಮಾಡ್ಕೊಂಡು ಈಗಾದ್ರೂ ಕೂಡ ಮನೆ ನಮ್ಮದೇ ಇತ್ತು. ಆದ್ರೆ ನಮ್ಮ ಮನೆಯವ್ರೆ ನಮಗೆ ಕೈ ಕೊಟ್ರ. ಅದಕ್ಕೆ ಅವ್ರ ಗೆಲುವಾಗಿದ್ದ ತಕ್ಷಣ ಅವ್ರು ಏನಾರ ಬಾಲಿ ಕೊಡ್ಲಿಕ್ಕೆ ಇದು ಸುಳ್ಳದೇವ. ಅದಕ್ಕೆ ಏನ್ರೆ ಶಾಸಕರಿಗೆ ಅಂತ ಮಾಡಿಕೊಂಡು ಇವತ್ತು ಮುಗಿತು, ಮುಂದಿನ ಸಲ ಅವ್ರ ರಾಜಕೀಯ ಭವಿಷ್ಯ ಮುಗಿತ ಅವ್ರು ತಿಳ್ಕೊಂಡ್ರ. ಆದ್ರೆ ಮತ ಹಾಕೋರು ಜನ ಅದ. ಏನ್ ಲೀಡರ್ಸ್ಗಳು ಏನು ರಾಜಕೀಯ ಮಾಡ್ತಿರಲ್ಲ ಅಲ್ಲ. ನ್ಯಾಯದಿಂದ ನೀವು ನ್ಯಾಯದಿಂದ ಇದ್ರಪ್ಪ ಅಂತಂದ್ರೆ ಅದು ನೀವೇ ಇರ್ತೀರಿ. ಅದು ಹಂಗಿಲ್ಲ. ಶಾಸಕರು ಹೆಂಗಪ್ಪ ಅಂತಂದ್ರೆ ಸರ್ವ ಸಮಾಜಗಳನ್ನು ಕರ್ಕೊಂಡು ಎಲ್ಲರಿಗೂ ನಡ್ಕೊಂಡು ಹೋದಂಥ ವ್ಯಕ್ತಿ ಅದು. ಇದು ನಾವೇನು ಹೇಳಬೇಕಂತ ಅವಶ್ಯ ಇಲ್ಲ. ಇಡೀ ಊರಿಗೆ ಎಲ್ಲರಿಗೂ ಗೊತ್ತದ, ತಾಲೂಕು ಗೊತ್ತದ, ಜಿಲ್ಲಾಕ್ಕೆ ಗೊತ್ತದ. ಅದಕ್ಕೋಸ್ಕರ ಇಲ್ಲಿ ನಡೆದಂಥ ಚುನಾವಣೆ ಯಾರೂ ಅದ್ರ ಬಗ್ಗೆ ಬಹಳ ಭಯಂಕರ ಅದ್ರ ಬಗ್ಗೆ ಬೆಳೆಸುವಂಥ ಅವಶ್ಯ ಇಲ್ಲ. ಯಾಕಂತಂದ್ರೆ ಇದು ನಡೆಯದೆ ಒಂದನೇ ಹೆಚ್ಚ ಮತ್ತು ಸ್ಕೋಲುಗಳು ನಡೆದೆ. ಆದ್ರೆ ನಮ್ಮ ಮನೆಯವರು ಕೈ ಕೊಟ್ಟರೆ ಮಾತ್ರ ನೀವು ಗೆದ್ದೀರಿ. ಆದ್ರೆ ನಿಮ್ಮ ನಿಜವಾಗ್ಲೂ ನೀವು ಗೆದ್ದಿದ್ದಲ್ಲ, ಸೋಲು ನಿಮಗೂ. ಆಕ್ಚುಲಿ ನಮ್ಮ ಸೋಲು ನಾವು ಗೆದ್ದಿದ್ವಿ. ಯಾಕ ಮಾತ ಸಿದ್ಧಾಂತ ಪ್ರಮಾಣ ಮಾಡಿಕಿಂದ ಒಬ್ಬ ಬಿಜೆಪಿ ಶಾಸಕ ನಮ್ಮ ಕೈ ಪ್ರಮಾಣ ಮಾಡಿ ಮುಟ್ಟು ಬಂದು ಎಷ್ಟೊತ್ತಿದ್ರೆ ನಾವು ಮಾಡ್ತೇವೆ. ನಮ್ಮ ಬಿಜೆಪಿಯವರು ಅನರ್ ಮಾಡಿ ನಮಗೆ ಏನು ತೊಂದರೆ ಇಲ್ಲ. ಆದ್ರೆ ನಾವು ಮಾತು ಕೊಟ್ಟಂಗೆ ನೀವು ಆಗಬೇಕು, ನಿಮ್ಮಿಂದ ವಿರೋಧಿ ಆಗೋದ್ರಿಂದ ನಮ್ಮಲ್ಲಿ ಬಂದು ಹೇಳಿದ ತಕ್ಷಣ ಆ ವಿಚಾರ ಮಾಡಿದ್ರೆ ನಾವು ಕೈ ಹಾಕಿದ್ವಿ. ಅಲ್ಲಿ ತನಕ ನಾವು ಕೈ ಹಾಕಿದ್ದಲ್ಲ ನಮ್ಮ ಶಾಸಕ ಸ್ಪಷ್ಟ ಈ ಚುನಾವಣೆ ಮಾಡೋದು ಅವಶ್ಯ ಇಲ್ಲ. ಅವ್ರು ಯಾರಿದ್ರೆ ಅವರೇ ಮಾಡ್ಕೊಳಕ್ಕೆ ನೀವು ಮಾಡ್ಕೊಳ್ರೆ ಇಲ್ಲ. ಎಲ್ಲರೂ ಕುಡಿಸಿಂದ ಮಾಡಂತ ಕುಡಿಸಿಂದ ಇದನ್ನ ಪಕ್ಷದವ್ರ ಮೇಲೆ ಬಂದಿಸಿಂದ ಅವ್ರಿಗೆ ಹೇಳಿದ ತಕ್ಷಣ ಈ ಕೆಲಸ ನಾವು ಮಾಡಿದ್ವಿ. ನಮ್ಮ ಮನೆಯವರೇ ಕೈ ಕೊಡೋದು ಯಾರು ಮಾಡ್ತಿದ್ರ. ಇವಾಗ ಬಿಜೆಪಿ ಅವ್ರ ಮನೆಗೆ ಬಂದ ಕೈ ಕೊಡ್ತಾರ, ಅದು ನಿಮ್ದೆಲ್ಲ ಇರ್ಬೇಕು ಕೊಟ್ಟು ಮಂದಿಗೆ. ಅದಕ್ಕೆ ಹಂಗೆ ನಡೀತದ. ಅದಕ್ಕೆ ವಿಶ್ವಾಸ ಮೇಲೆ ಇದ್ದವರು, ತತ್ವ ಮೇಲೆ ಇದ್ದವರು, ಅದು ದೇವ್ರ ಮೆಚ್ಚುವಂತ ಕೆಲಸ ಮಾಡೋದ್ರ ಮಾತ್ರ ಅವ್ರಿಗೆ ಅನ್ವಯಿಸ್ತದೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಏನೇ ಆದ್ರೂ ಮುಂದಿನ ಬರತಕ್ಕಂಥ ವಿಧಾನಸಭೆ ಚುನಾವಣೆಯಲ್ಲಿ ಮಾತ್ರ ನಮ್ಮ ಗೆಲುವು ಎಷ್ಟೊತ್ತು ಬಿಜೆಪಿ ಗೆಲ್ತೇವೆ, ನಾವು ಶಾಸಕ ಅಲ್ಲ ಆಗ್ತವನಂತ ಭಾವನೆಗಳು ಏನಾದರೂ ಮುಂದಿನ ಪಕ್ಷದವ್ರು ಯಾರಾದ್ರೂ ಇಟ್ಕೊಂಡಿದ್ದು ತಪ್ಪಿಸ್ಕೊಳ್ಳ. ನಿರಂತರವಾಗಿ ಇದು ಶಾಸಕರು ಇನ್ನು ಮುಂದಿನ ದಿನಮಾನದಲ್ಲಿ ಸರ್ಕಾರ ಹೋಗೋದು. ಸರ್ಕಾರ ಆಗ್ಬೇಕು ನಮ್ಮ ಸಾಹೇಬ್ರ ಮಿನಿಸ್ಟರ್ ಆಗವ್ರ ಅದು ಬಿಜೆಪಿ ಅವ್ರ ಕೈಲಿ ಇರಬೇಕು ಅಂತ ಮಾತು ನಾನು ಹೇಳ್ತೀನಿ. ನಮ್ಮ ಶಾಸಕರು ನಿನ್ನಿನ ಪೇಪರ್ಗಳು ನೋಡಲಾಗಿ ಗುಂಡಾಗಿರಿ ಮಾಡ್ಯಾರ. 40 ವರ್ಷ ಪಾರಾಕಮಾನಾಗಿ ನಿಂತಂಥ ಫ್ಯಾಕ್ಟ್ರಿ ಗುಂಡಾಗಿರಿದಿಂದ ಎಲ್ಲರೇ ಅದು ಸಕ್ರೆ ಹೊರಗೆ ಹಾಕಲಿಕ್ಕೆ ಸಾಧ್ಯ ಇದೆ.
ತಮ್ಮ ಮುಖಾಂತರ ಅವ್ರಿಗೆ ಕೇಳ್ತೀನಿ, ಗುಂಡಾಗಿರಿ ಮಾಡಿದ್ರೆ ಎಲ್ಲರೇ ಸಕ್ರೆ ಫ್ಯಾಕ್ಟ್ರಿ ಸಕ್ರೆ ಹೊರಗೆ ಬೀಳ್ತದೆ. ಅದು ಇದು ಅಲ್ಲದೆ ನಮ್ಮ ಶಾಸಕರ ಸ್ವಭಾವ ಹ್ಯಾಂಗದ, ಹೋದ 18ನೇ ಇಸ್ವಿ ಒಳಗೆ ಎಲ್ಲ ಪಂಚಾಯಿತಿ ಅಧ್ಯಕ್ಷರೇ ಉಪಾಧ್ಯಕ್ಷರು ಅವ್ರ ಪಕ್ಷ ರಹಿತ ಪಂಚಾಯಿತಿ ಇರ್ತಾವೆ, ಅವ್ರಿಗೆ ಸತ್ಕಾರ ಇಟ್ಕೊಂಡಿದ್ರು. ಕಾರಣ ಸತ್ಕಾರ ಯಾಕೆ ಇಟ್ಕೊಂಡಿದ್ರು, ನಮ್ಮ ಪೀರಿಯಡ್ದಾಗ ನಿಮಗೆ ಏನು ಅನಾನುಕೂಲ ಬರ್ತಾವೆ, ಏನು ಗ್ರ್ಯಾಂಟ್ ಬೇಕಾಗ್ತವೆ, ನಾ ಸರ್ಕಾರ ಜೋಡಿ ಫೈಟ್ ಮಾಡ್ತೀನಿ, ಅಲ್ಲಿ ಗ್ರ್ಯಾಂಟ್ ಹಾಕೊಂಡ್ಬರ್ತೀನಿ, ನಿಮ್ಮ ಪಂಚಾಯತಿ ಏನು ಸಮಸ್ಯೆ ಅವ, ಏನು ಬೇಡಿಕೆ ಅವ ಅದು ನನಗೆ ಹೇಳಿ. ಸತ್ಕಾರ ಮಾಡೋ ಮುಂದೆ ಏನು ಹೇಳಿದ್ರು 4 ಮಾತು ಮೊದಲೇ ಅಂದರೆ, ನೀವು ಯಾವ ಪಾರ್ಟಿ ಗುರುತಿಸ್ಕೊಂಡಿರಿ ಅದು ಸ್ಪಷ್ಟ ಹೇಳಿ. ನಾವು ನೀವು ಕೂಡಿ ಇಲ್ಲ ರಾಜಕೀಯ ಮಾಡೋದ, ವಿರೋಧ ಪಾರ್ಟಿ ಇಲ್ಲದೆ ರಾಜಕೀಯ ನಡೆಯಲ್ಲ. ನೀವು ಪಂಚಾಯತಿ ಒಳಗೆ ಪಾರ್ಟಿ ಇರಲ್ಲ, ಯಾವ ಪಾರ್ಟಿ ಗುರುತಿಸ್ಕೊಂಡು ನೀವು ಚೇರ್ಮನ್ ಆಗಿರಿ, ಉಪಾಧ್ಯಕ್ಷರಾಗಿರಿ, ಸಂತೋಷ ಹೇಳಿ. ನಾವು ನೀವು ಕೂಡಿ 20 ದಿನ ಇಲೆಕ್ಷನ್ ಆಗ್ತದೆ, 20 ದಿನದೊಳಗೆ ನಾವು ರಾಜಕೀಯ ಮಾಡೋಣ. ಮುಂದೆ 11 ತಿಂಗಳು 10 ದಿನ ರಾಜಕೀಯ ಮಾಡೋದಲ್ಲ. ನಾವು ನೀವು ಕೂಡಿ ನಮ್ಮ ಈ 80 ಹಳ್ಳಿ 100 ಹಳ್ಳಿ ಮಧ್ಯೇತರ ಸುಧಾರಣೆ ಮಾಡೋ ಕೆಲಸ ಮಾಡೋಣ ಅಂತ ಹೇಳಿ, ಯಾರು ನಾ BJP ಕಾರ್ಯಕರ್ತಾಗಿ ಗುರುತಿಸ್ಕೊಂಡಿನಿ, ಚೇರ್ಮನ್ ಆಗೀನಿ, ಯಾರು ನಾ ಕಾಂಗ್ರೆಸ್ ಕಾರ್ಯಕರ್ತಾಗಿ ಗುರುತಿಸ್ಕೊಂಡಿನಿ, ಚೇರ್ಮನ್ ಆಗೀನಿ, ಯಾರು ದಳದ ಕಾರ್ಯಕರ್ತಾಗಿ ಚೇರ್ಮನ್ ಆಗಿ ಗುರುತಿಸ್ಕೊಂಡಿನಿ. ಮತ್ತು ಕೆಲವು ಮಂದಿ ಚೇರ್ಮನ್ ಹೇಳ್ಯಾರ, ಕೆಲವು ಮಂದಿ BJP ಹೇಳ್ಯಾರ, ಕೆಲವು ಮಂದಿ ಕಾಂಗ್ರೆಸ್ ಹೇಳ್ಯಾರ. ಅದು ಯಾಕೆ ಅಂತ ಅವ್ರು ಅಂದಿಲ್ಲ, ಎಲ್ಲರಿಗೂ ಸತ್ಕಾರ ಮಾಡಿ ಕಳ್ಸ್ಯಾರ. ನಿಮ್ಮ ಅನುವಾತನವ ಇಂಥ ಶಾಸಕರು ನಮ್ಮವರದ. ಈಗ ಮೊನ್ನೆ ಹೋದ ಇಲೆಕ್ಷನ್ದಾಗೂ ನಾವು ಕೆಲವೊಂದು ಹಳ್ಳಿಯೊಳಗೆ ನೋಡಿದ್ದೆವು, MLA ಟಿಕೆಟ್ ಬೇಡ್ತಾರೆ, ಒಂದು ಪಂಚಾಯತಿ ಒಳಗೆ ದಬ್ಬಾಳಿಕೆ ಮಾಡಿ ಇಲೆಕ್ಷನ್ ಮಾಡ್ತಾರೆ. ಅದು ನಮ್ಮ ನೆದರಿಗೂ ಅದು ಯಾರು ಅನ್ನೋದು ತಮಗೆ ಗುರ್ತದೆ, ತಾಲೂಕಾ ಜನರಿಗೆ ಗುರ್ತದೆ. ಅದು ನಾವೇನು ಹೆಚ್ಚಿಗೆ ಹೇಳೋ ಕಾರಣಿಲ್ಲ. ಆದರೆ ಇಲೆಕ್ಷನ್ ಶುಗರ್ ಫ್ಯಾಕ್ಟ್ರಿ ಇಲೆಕ್ಷನ್ ಬಂದಾಗ ಸಂತೋಷದಿಂದ ನಾಮಿನೇಷನ್ ಅವ್ರು ಹೈರಾಣಾಗಿ ಮಾಡ್ಯಾರ, ಅದು ಸಕ್ರೆ ಹೊರಗೆ ಹಾಕ್ಯಾರ. ಈ ಲೋನು ಮುಗಿಸಲಿ, ಅವ್ರದ್ದು ಹೊಣೆ ಅದ, ಅವರಲ್ಲಿ ತಾಕತ್ತದ ಅಂತ ಹೇಳಿ ಎಲ್ಲರೂ ಇಚ್ಛಾದಿಂದ ಅವರು ನಾಮಿನೇಷನ್ ಹಿಂದೆ ತಗೊಂಡು ಹೋಗ್ಯಾರ. ಅದಕ್ಕೂ ಒಂದು ಬಣ್ಣ ಹಚ್ಚಿರಿ, ನೀವು ಗುಂಡಿಗಿರಿಕೆಯನ್ನು ಮಾಡಿರಿ. ಭಾಳ ಮಂದಿ ಗೊತ್ತದ ಯಾರ್ಯಾರ ಹಳ್ಳಿಯಾಗ ನಮ್ಮಂಥವ್ರು MLA ಟಿಕೆಟ್ ಬಿಟ್ಟು ಪಂಚಾಯತಿ ಒಳಗೆ ಗುಂಡಿಗಿರಿ ಮಾಡಿ ಏನು ಇಲೆಕ್ಷನ್ ಮಾಡ್ಯಾರ ಅದನ್ನೂ ನಮಗೆ ಗೊತ್ತದ. ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ನಾನು ತಿಳಿಸೋದು ಬಯಸ್ತೀನಿ. ಹಾಗೂ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರೆ ಶಾಸಕರಿಂದ ಪ್ರತಿಭಟನೆ ಹಾಯ್ ಡ್ರಾಮಾ. ವಿಷಯ ಏನಪ್ಪ ಅಂದರೆ ನಿನ್ನಿದೆ ನಾನು ಶಾಸಕರಿಂದ ಪ್ರತಿಭಟನೆಗೆ ಹಾಯ್ ಡ್ರಾಮಾ ಆಗ್ತಿರೋದು ಅರ್ಥದ ಏನಿಲ್ಲ. ಶಾಸಕರು ತಮ್ಮ ಕರ್ತವ್ಯ ತಾವು ಮಾಡ್ಯಾರ. ಈಗ ವಿಶೇಷವಾಗಿ ಏನಪ್ಪ ಅಂದ್ರೆ ಎಲ್ಲರನ್ನ ಆತ್ಮೀಯ ಸ್ನೇಹಿತರು ನಿಂತ ಹೇಳೋದು ಏನು ಹಾಯ್ ಡ್ರಾಮಾ ಏನಂತ. ಈಗ ವಿಶೇಷವಾಗಿ ಏನಪ್ಪ ಅಂದ್ರೆ ಇಬ್ಬರು ಅದ್ದಕ್ಕೆ ಆಗೋರು ಆಗಿ ಹೋಗೋರು ನಮ್ಮ ಪಕ್ಷದವರು ಅಲ್ಲ. ಸ್ಪಷ್ಟೀಕರಣ. ಇವತ್ತು ಶ್ರೀಶೈಲ ಪೂಜಾರಿ ಜನತಾದಳ ಬಂದ್ರೆ ನಮ್ಮ ಸತೀಶ್ ಅವರು BJPಯಿಂದ ಬಂದ. ನಾವು ಹಾಯ್ ಡ್ರಾಮಾ ಮಾಡಿ ಏನಿಲ್ಲ, ಅದೇ BJP ಅವರು ಅದೇ JDS ಅವ್ರು ಏನಪ್ಪ ಅಂದ್ರೆ ನಮಗೇನಪ್ಪ ಅಂದ್ರೆ ಅಷ್ಟು ಸಿರುಸುಗೇನಪ್ಪ ಸನ್ಮಾನ ಮಾಡೋದಕ್ಕೆ ಹೇಳಿದವು, ನೀವು ಕಾಂಗ್ರೆಸ್ ಸೇರೋದಲ್ಲ ಹೋಗೋದು ತಿಳ್ಕೊಂಡು ಶಾಸಕರು ಹೇಳಿದ್ರೆ ಅವ ಈಗ ನಾನು ಏನೋ ತಪ್ಪ ತಿಳ್ಕೊಂಡು ಸಿರುಸು ಕಾಂಗ್ರೆಸ್ನಾಗ ಅದ. ಮತ್ತು ಸತೀಶ್ ನಿಜವಾಗಿ ಏನಪ್ಪ BJP ಕಾರ್ಯಕರ್ತ, BJP ಮೆಂಬರ್. ನೀವೇನಾದರೂ BJP ಅವರು ಇಲ್ಲಿ ತನಕ 15 ತಿಂಗಳು ಏನು ಮಾಡಿದ್ರಿ? 15 ತಿಂಗಳ ತನಕ ಅವ್ನು ಸದಸ್ಯ ಎಲ್ಲಾರು ಮಾಡ್ಬೋದಿತ್ತಲ್ಲ. ಅವ ಹೇಗದಲ್ಲ ಕಾಂಗ್ರೆಸ್ ಹೋಗದ. ನಿಮಗೆ ನೈತಿಕವಾಗಿ ವ್ಯಕ್ತಿತ್ವ ಅದ, ನಿಮ್ಮನ್ನು ವಿಪ್ ಜಾರಿ ಮಾಡಬೇಕು. ವಿಪ್ ಜಾರಿ ಮಾಡ್ಕೊಂಡು ಏನಪ್ಪ ಸದಸ್ಯ ಅರ್ಹತೆ ಮಾಡಿದ್ರೆ ನಮ್ಗೆ ಆ ಮಾಡೋ ಪ್ರಶ್ನೆನೇ ಬರ್ತಿತ್ತಲ್ಲ. ಅದೇ ಒಂದು ಜಾಗದಲ್ಲಿ ನಿಂತು ಎಲ್ಲ BJP ಅವರು ಹೇಳ್ತೀರಿ ಏನಿಲ್ಲ ಪಾಪನಪ್ಪ ಸತೀಶ್ಗೆ ಅನ್ಯಾಯ ಆಗ್ಯದ, ನಮ್ಮ ಪಕ್ಷದವರು ಅನ್ಯಾಯ ಆಗ್ಯದ, ಅದು ಬೇರೆ ನಿಮ್ಮಲ್ಲಿ ಅನ್ಯಾಯ ಆಗ್ಯದ, ಅದಕ್ಕೆ ಪಾಪ ನೀವು ಅಧ್ಯಕ್ಷ ಮಾಡಂತ ಹೇಳ್ಕೊಡೋರೇನಪ್ಪ ಹಾಯ್ ಡ್ರಾಮಾ ಅಂತೀರಿ. ಹಾಯ್ ಅಂತ ಅದು ನಿಜವಾಗಿ ನಿಮ್ಮಲ್ಲಿ ನೈತಿಕತೆ ಬೇಕು. ನಾವೇನಾದರೂ ಮಾಡಿದ್ರೆ ಏನಪ್ಪ ಅಂದ್ರೆ ನಾನು ಅನುವಾದ ಅನಾನುಕೂಲ ಅಂತ ಫೋನಿಲ್ಲ. ನಾವು 15 ತಿಂಗಳು ಶ್ರಮ ಪಟ್ಟೇನಪ್ಪ ಅಂದ್ರೆ ಜನತಾದಳಕ್ಕೆ ಅಧ್ಯಕ್ಷ ಮಾಡಿದ್ರೆ ಇನ್ನೂ 15 ತಿಂಗಳೇನಪ್ಪ ಅಂದ್ರೆ ನಿಮ್ಗೆ BJP ಅಧಿಕಾರ ಕೊಡುತ್ತ ಮಾಡತಕ್ಕಂಥ ಶಾಸಕರು ಮಾಡ್ಯಾರ. ಮತ್ತು ಮೇಲೆ ಹೋದ ಟೈಮ್ಗೆ ಇಲ್ಲಿಂದ ಏನಪ್ಪ ಅಂದ್ರೆ 13-14 ಜನ ಹೋದ ನೇತೃತ್ವದಾಗ ಅದು ಯಾರ ನೇತೃತ್ವ ಹೋಗಿ ಅಂದ್ರೆ ಬರೋದು ಪಾಟೀಲ್ ನೇತೃತ್ವದ ಹೋಗ್ಯಾರ. ಈ ವಿಷಯ ಏನಪ್ಪ ಸಂಪೂರ್ಣ ಚರ್ಚೆ ಮಾಡೋಕ್ಕಿಂತ ಅವನು ಸಾಧ್ಯದಾನ ಅದಾನ. ಅವ ಏನು ಹೇಳ್ತಿದ್ದ ಅಂದ್ರೆ ಸತೀಶ್ ಅಧ್ಯಕ್ಷ ಆಗ್ಬೇಕು. ಒಂದೇ ಒಂದು ಕಾರಣ ಹೇಳ್ತಿದ್ದ,
ಏನಿಲ್ಲ ನಮ್ಮ ಮನೆತನಕ್ಕೇನಪ್ಪ ಮೂರು ತಲೆಮಾರ ಕುಂಬಾರು ದುಡ್ದಾರ, ಕುಂಬಾರ ನಮ್ಮ ತಂದೆ ಮುತ್ತೇನಂತ ಸಹಾಯ ಮಾಡ್ಯಾರ. ಆ ವ್ಯಕ್ತಿ ಅರ್ಥಕ್ಕೆ ಆಗ್ಬೇಕಂತ ಹೇಳಿದ ಆ ವ್ಯಕ್ತಿ ಅವ ಕೊಡ್ಬೋದು. ಯಾರು ಏನು ತಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ಒಂದು ಸಣ್ಣ ಸಮಾಜ ಕುಂಬಾರ ಸಚಿವ ಹೋಗ್ಬಿಡ್ತಾರೆ ಅವರು, ಅವ್ರೇನು ಮಾಡಿರ್ತಾರ ಒಯ್ಬಿರ್ತಾರೆ ನಾಳೆಗೆ. ಅವನಿಗೆ ಬಿಟ್ಟು ಇವನಿಗೆ ಏನು ಹೋಯ್ತಾರೆ ಅಂದ್ರೆ ನಮ್ಮ ಯಮರಾಜ್ ಹೇಳ್ದಂಗೆ ಆ ಮನೆತನ ಬಗ್ಗೆ ಬಹುತೇಕ ಹೆಚ್ಚು ನನಗೂ 95% ಕೂನೋದ, ಯಮರಾಜಿಗೆ ಒಂದು 50% ಕೂನೋದು. ಆಮೇಲೆ ಅವತ್ತಿನ ಪ್ರತಿಭಟನೆ ಮಾಡೋದು ಕಾಂಗ್ರೆಸ್ ಪಕ್ಷ ಸಲುವಾಗಿಲ್ಲ. ಒಂದು ಇಂಡಿ ಹೊರಗೆ ಪ್ರತಿಷ್ಠ ವ್ಯಕ್ತಿ ದಾದಾಗೌಡರು, ಪ್ರತಿಷ್ಠ ವ್ಯಕ್ತಿ. ಅವ್ರ ಅಪ್ಪವರೇನೋ ಬಾಬಾಗೌಡರು. ಆ ಒಂದು ಒಳ್ಳೆ ಮನೆತನಕ್ಕೆ ಮಗನಿಗೆ ಅನ್ಯಾಯ ತಿಳ್ಕೊಂಡು ಪ್ರತಿಭಟನೆ ಮಾಡ್ಯಾರ. ಆದ್ರ ಪಕ್ಷ ಸಲುವಾಗಿ ಯಾರು ಪ್ರತಿಭಟನೆ ನಾವು ಮಾಡಿಲ್ಲ. ಈಗಾಗಲೇ ಕೇಳ್ತೀವಿ ನಾವು ಶಿಶು ಬಲುಗೋಡು ಟಿಕೆಟ್ ಹಾಕಿ ಕೊಡಿರೋದು. ಒಂದು ಕೆಲವು ನನ್ನಂತೆ ಹೇಳದವ ಫಸ್ಟ್ ಬಲುಗೋಡು ಯಮರಾಜಿ ಕರೆಯಕ್ಕಿಂತ ಮತ್ತು ಬಲುಗೋಡು ಕಳೆದು ಬಲುಗೋಡ ಏನಪ್ಪ ಅಂದ್ರೆ ಬಿಜೆಪಿಗೆ ಟಿಕೆಟ್ ಕೇಳ್ತದ, ಈ ಕಡೆ ಕಾಂಗ್ರೆಸ್ಗೆ ಟಿಕೆಟ್ ಕೇಳ್ತದ. ಒನ್ ಟೈಮ್ ಬಿಜೆಪಿ, ಇನ್ನೊಂದು ಟೈಮ್ ಕಾಂಗ್ರೆಸ್. ಆ ಬಲುಗೋಡು ಟಿಕೆಟ್ ಕೊಡುವ ಭಾಳ ಕೆಲವೊಂದು ಸಲ ನಾನೇ ಅಡ್ಡಿ ಹಾಕಿನಿ, ಅದು ಶಾಸಕರು ತಪ್ಪಿಲ್ಲ. ಒಂದು ಸಲ ವೈಭವದಾಗ ಇಡೀ ರಾಜ್ಯದೆಲ್ಲ ಅವ್ರ ಸಮುದಾಯ ನಾಯಕರು ಹೇಳೋರು ಬಲುಗೋಡು ಟಿಕೆಟ್ ಕೊಡುತ್ತೆ. ಆ ಟೈಮ್ ಒಂದು ಚಾಲೆಂಜ್ ಮಾಡ್ದ, ಬಲುಗೋಡು ಟಿಕೆಟ್ ಕೊಟ್ಟರೆ ನಾ ಕಾಂಗ್ರೆಸ್ ಆಗಿರೋದಿಲ್ಲ. ಅವ್ರು ಸ್ಪಷ್ಟೀಕರಣ ಕೊಟ್ಟರೆ ಮನೆತನ ಸ್ಪಷ್ಟೀಕರಣಗಳದಾವ. ಅವ್ರು ಸ್ಪಷ್ಟೀಕರಣ ಏನಾದರೂ ಕೊಟ್ಟರೆ ಮನೆತನಕ್ಕದಾವ. ಒಂದು ಮನೆತನ ಮರ್ಯಾದನ್ನ ಹಾಳು ಮಾಡ್ದಕ್ಕಾಗ ಅದಕ್ಕೋಸ್ಕರ ನಾವು ಟಿಕೆಟ್ ಕೊಡಿಸಿಲ್ಲ. ಮತ್ತು ಬಲುಗೋಡನಪ್ಪ ಅಂದ್ರೆ ನನ್ನ ಕೈಯಪ್ಪ ಅಂದ್ರೆ 5 ವರ್ಷ ಮುನ್ಸಿಪಾಲಿಟಿ ಅಧ್ಯಕ್ಷ ಆಗಿ ನಾವು ಉಪಾಧ್ಯಕ್ಷ ಕೆಲಸ ಮಾಡಿದ್ವು. ಆಳೆ ಭಾಳ ಒಳ್ಳೆಯವಿದ್ದ. ಅವ್ರ ಬಗ್ಗೆ ನಾವು ಏನಾದರೂ ಕೆಲಸ ಶಬ್ದಗಳು ಹೇಳೋದಲ್ಲ. ಹಾಗಾಗಿ ಅವ್ರಿಗೆ ಹೇಗೆ ಮಾಡಿದ್ದೇವೆ ಅಂದ್ರೆ ಒಂದು ಕುದುರೆ ಟೈಮ್ ತಯಾರು ಮಾಡಿ ಮುಂದಿನ ದಿನಮಾನದಾಗ ಊರ ನೋಡುತ್ತಿರು ಏನಿಲ್ಲ ದಾದಾಗಳು ಮನೆತನ ಒಂದು ಚೀಸ್ ಹುಡ್ತದೆ, ಒಂದು ಒಳ್ಳೆಯ ರಾಜಕೀಯ ಭವಿಷ್ಯ ಹುಡ್ತದೆ. ಎಲ್ಲರೂ ಊರವರೆಲ್ಲ ಸಂತೋಷ ಪಟ್ಟಿದ್ರು. ಆ ಸಂತೋಷ ಪಟ್ಟಂತ ವ್ಯಕ್ತಿ ಇವತ್ತು ಮಾಧ್ಯಮದವ್ರಿಗೆ ಕೂರೋದು ನಮ್ಮ ಬಾಯಿಗೆ ಹೇಳೋದು ಬೇಡ. ಅದೇನು ಹಾಯ್ಡ್ರಾಮ್ ಆಯಿತು, ಏನು ಹಾಯ್ ಜಾಕ ಆಯಿತು. ಆಗ ನಾವು ಶಾಸಕರಿಗೆ ನಾವು ಅದ್ರ ಬಗ್ಗೆ ಖಂಡನೆ ಮಾಡ್ತಿದ್ದೆವು. ಗೌಡ್ರ ಎಲ್ಲರೂ ನಂಬರ್ಗೆ ಹೋಗ್ಬೇಡ್ರಿ, ಎಲ್ಲ ನಂಬರ್ಗೆ ಹೋಗ್ಬೇಡ್ರಿ, ಕಳ್ಳಿ ಹಾಲು ಬೆಳಗದವ, ಸುಣ್ಣದ ನೀರು ಬೆಳಗದವ, ಮತ್ತು ಎಣ್ಣೆ ಹಾಲು ಬೆಳಗದವ. ಬೆಳಗಿದ್ದೆಲ್ಲ ಹಾಗೆ ಹರಬೇಡ ತಿಳ್ಕೊಂಡು ನಾವು ಯಾವಾಗಲೂ ಶಾಸಕರ ಬಗ್ಗೆ ವಿರೋಧ ಮಾಡ್ತೇವೆ. ಇದನ್ನೇನಪ್ಪ ಅಂದ್ರೆ ಒಬ್ಬ ರಾಜಕೀಯ ತೇಜೋದಯ ಮಾಡೋ ಸಲುವಾಗಿದ್ರೆ ಏನು ಭಾಳ ತೊಗೊಂಡಿರಲ್ಲ. ಶಾಸಕರಾಗೋದು, ಸಂಕ್ರಮಣ ಆಗೋದು, ಸಂಕ್ರಮಣ ಬಂದ ಕರಿಯೋದು. ಇವ್ರಿಗೆ ಸಂಕ್ರಮಣ ಅವ್ರು ಕರಿ ಬರ್ತದೆ. ಒಂದಿನ ಯಾವ ಮನುಷ್ಯಗಾದ್ರೂ ಕರಿ ಬರ್ತದೆ, ಒಂದಿನ ಯಾವ ಮನುಷ್ಯ ಸಂಕ್ರಮಣ ಬರೋದೆ. ವಿಶೇಷವಾಗಿ ಏನಪ್ಪ ಅಂದ್ರೆ ಯಾವುದನ್ನ ನೀವು ನಾವು ಬಂದಾಗ ಬಹಿರಂಗವಾಗಿ ನೀವು ಪ್ರಚಾರ ಮಾಡಿ ನಾವು ಬಂದು ಜನ ತೀರ್ಮಾನ ಮಾಡ್ತಾರೆ. ಹೋಟಿಂಗ್ ದಿನ ಸಂಕ್ರಮಣ ಇರ್ತದೆ, ಮರುದಿನ ಕರಿ ಇರ್ತದೆ. ನಾವೆಂದು ಹೋಟ್ ಹಾಕ್ತೇವಲ್ಲ ಅವತ್ತು ಸಂಕ್ರಮಣ, ಕೌಂಟಿಂಗ್ ದಿನ ಕರಿ ಇರ್ತದೆ. ಅವತ್ತು ಯಾರಿಗೆ ಕರಿ ಮಾಡಬೇಕು, ಇಡೀ ಜನ 3 ಲಕ್ಷ ಜನರಿಗೆ ಪರಿಚಯ ಅದ, ಜನರಿಗೆ ಕೂನೋದು. ಆ ಶಾಸಕರ ಬಗ್ಗೆ ಎಲ್ಲರೂ ವರ್ಣ ಮಾಡ್ಯಾರ. ಅದು ವರ್ಣ ಮಾಡೋಂಥ ಪರಿಸ್ಥಿತಿನೂ ಅದ. ಇವತ್ತು ಏನಾದರೂ ಸಹಿತ ಸಾಮಾನ್ಯ ಸಮಾಜ, ಸಣ್ಣ ಸಮಾಜದವ್ರಿಗೆ ಅಧಿಕಾರ ಕೊಟ್ಟಾರ. ಇವತ್ತಿಂದ ಎಂದು APMC ಹುಟ್ಟ್ಯದ. ಅಂದಿನ ತನಕ ಯಾವುದೋ ಒಬ್ಬ ಬ್ಯಾಕ್ವರ್ಡ್ಸ್ ಚೇರ್ಮನ್ ಆಗಿಲ್ಲ. ಅಲ್ಲಿ ನಾವು 4 ಮಂದಿ ಬ್ಯಾಕ್ವರ್ಡ್ಸ್ ಚೇರ್ಮನ್ ಆಗ್ಯಾವ. ನಾಮಿನೇಟ್ ಆಗಿ ಬಿಮೋಡ್ ಆದ್ರೆ ಇಲೆಕ್ಟೆಡ್ ಆಗಿ ನಾ ಆಗೀನಿ. ಒಂದು ಇಸ್ಲಾಂ ಧರ್ಮದವ್ರು ಆಗ್ಯಾರ, ಒಂದೇನಪ್ಪ ಉಪ್ಪಾರ ಸಮಾಜದವ್ರು ಆಗ್ಯಾರ. ಎಲ್ಲರಿಗೂ ಅಧಿಕಾರ ಕೊಟ್ಟಾರ. ಅಧಿಕಾರ ಉಂಡವ್ರು ಇದ್ದೀರಿ. ಈಗ ಪ್ರತಿಭಟನೆ ಏನು ಮಾಡ್ತಾರಲ್ಲ, ಅಲ್ಲಿ ಒಬ್ಬ ಏನು ಪ್ರಮುಖ ವ್ಯಕ್ತಿ ಅದಲ್ಲ, ಇವ್ರ ಬಗ್ಗೆ ಅಧ್ಯಕ್ಷ ಸೋಲಾಗಿ ಹೋದವನು ಅದಲ್ಲ. ಅವನಿಗೂ ಅದ್ರ ಬಗ್ಗೆ ಕೂನದ, ಅವ್ರಿಗೆ ಕೂನ್ ಇದ್ದಿಲ್ಲ. ಅವರು ಅಧ್ಯಕ್ಷ ಆಗೋದು ಬಂದ್ರು. ಆ ಅಧ್ಯಕ್ಷ ಆಗಕ್ಕೆ ಯಾರು ಮೋಸ ಮಾಡ್ಯಾರ? ಇದೇ BJP ಅವ್ರು ಮೋಸ ಮಾಡ್ಯಾರಪ್ಪ ಅಂದ್ರೆ, ಇದೇ ಸಂಸದರು ಒಂದು ಓಟ್ ಹಾಕ್ತಾರೇನಪ್ಪ ಅಂದ್ರೆ ಅವನಿಗೂ ಅನ್ಯಾಯ ಆದದ್ದು ಕೂನೋದು ಆ BJP ಒಳಗೆ. ಈಗ ಅದ್ರ ಬಗ್ಗೆ ಭಾಳ ಮಾತಾಡೋದು ಬ್ಯಾಟ್ರಿಗೆ ಹೋಗೋದು ಕೇಳ್ತಾ ಅವ್ರಿಗೆ ಹೇಳ್ತಾರೆ. ನೀವು ಅನ್ಯಾಯ ಆದವ್ರು ಇದ್ದೀರಿ, ಇದೇ ಜಿಲ್ಲೆಗೆ ನಿಮ್ಗೊಂದು ಓಟ್ ಹಾಕಿಲ್ಲ, ನೀವು ಒಂದೇ ಓಟ್ ಹಾಕಿ ಬಿದ್ದೀರಿ. ಒಂದು ವಿಶ್ವಾಸ ಟೈಮ್ ಏನಪ್ಪ ಅಂದ್ರೆ ಆಳೆಗೆ ನಾವು ನಿಮ್ಮ ವಿರೋಧ ಮಾಡಿದ್ದೆವು, ನಿಮ್ಮ ಪರ ಮಾಡಿದ್ದು. ಅದಕ್ಕೆ ಏನಪ್ಪ ಅಂದ್ರೆ ರಾಜಕಾರಣ ಬಂದಾಗ ನಿಜವಾಗಿ ರಾಜಕಾರಣ ಮಾಡಿ, ಇದು ರಾಜಕಾರಣ ವಿಶೇಷ. ನಾವೊಂದು ಪ್ರೆಸ್ ಮೀಟ್ ಮಾಡಿದ್ರೆ, ನೀವೊಂದು ಪ್ರೆಸ್ ಮೀಟ್ ಮಾಡಿದ್ರೆ ಇಡೀ ಮತಕ್ಷೇತ್ರದಾಗ ಏನಪ್ಪ ಅಂದ್ರೆ 2 ಲಕ್ಷ ಕಲಿಲಾರ ಜನ ಅದಾರ, ವಿಶ್ವಾಸಿಗಳು ಅದಾರ. ಈ ಲೈಟ್ ಯಾವ್ದು ನೋಡಿ ಹೋಗೋರು ಅದಾರ, ಈ ರೋಡ್ ನೋಡಿ ಯಾವ್ದು ಹೋಗೋರು ಅದಾರ, ಈ ಕುಡಿಯೋ ನೀರು ಯಾವ್ದು ನೋಡೋರು ಅದಾರ. ಯಾರು ಕೆಲಸ ಮಾಡ್ಯಾರ, ಯಾರು ನೀರು ಕೊಟ್ಟಾರ, ಯಾರು ಲೈಟ್ ಕೊಟ್ಟಾರ ಅವ್ರಿಗೆ ಮತ ಹಾಕ್ತಾರೆ. ಮೇಡಮ್ ನೀವು ಇನ್ನೂ 1 ತಿಂಗಳು ಸರ್ಕಾರದ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡಿರಿ. ಇನ್ನೂ ನಿಮ್ಗೆ 15 ತಿಂಗಳ ಕಾಲಾವಕಾಶ ಅದ. 3.5 ವರ್ಷ ನಿಮ್ಗೆ ಸರ್ಕಾರ ಇದ್ರು ಸಹ ಯಾರೋ ಬಂದ ಜನ ಆಗಿರ್ಬೋದು ಸಾರ್ವಜನಿಕ ಬಗ್ಗೆ ಚಿಂತೆ ಮಾಡಿಲ್ಲ, ಸಾರ್ವಜನಿಕ ಬಗ್ಗೆ ವಿಚಾರಗಳು ಕೇಳಿಲ್ಲ. ಮುನ್ಸಿಪಾಲಿಟಿ ಮೆಂಬರ್ಗಳೇ ಕೂತಾರಪ್ಪ ಅಂದ್ರೆ BJP ಅವರು ಕುಂಭಕದಿಂದ ಸ್ಟ್ರೈಕ್ ಕೊಟ್ಟಿರ್ತಾರೆ. ಇದು ನ್ಯಾಯ ಅಲ್ಲ. ಒಬ್ಬ ಸದಸ್ಯರಾಗಿ ಜನ ಕೆಲಸ ಮಾಡೋರು ಸದಸ್ಯರಾಗಿ ಸ್ಟ್ರೈಕ್ ಕೊಡಿಸಲು ಕಳಿಸ್ತಾರೆ. ಅಂತ ದುರ್ಘಟನೆಗಳೇನಪ್ಪ ಅಂದ್ರೆ ಇಲ್ಲಿ ವಿಶೇಷವಾಗಿ ಮಾಧ್ಯಮದ ಮುಖಾಂತರ ನಾ ಕೈ ಮುಗಿದು ಕೇಳ್ಕೊತೀನಿ. ಅವತ್ತಿನ ನಾನು ಮನಸ್ಸಿಗೆ ಹೋಗ್ಯಾರ. ನಾ ಶಾಂತ ಮುಂದೆ ಕಡೆ ಕೈ ಮುಗಿದು ಕೇಳ್ಕೊಂಡಿ, ಏ ದೇವರೇ ನಮ್ಮನ್ನೇನು ಮಾಡಬೇಡಪ್ಪ, ಇಂಥ ಊರಾಗ ಎಂದೂ ಇಂಥ ಅಹಿತಕರ ಘಟನೆ ಆಗಿಲ್ಲ. ನಾವೇನೇ ತಿಳಿಸುತ್ತೆ ಒಂದ್ಸಲ ಅಲ್ಲಪ್ಪ ಅವರು ಅಶೋಕ್ ಮಾಡಿ ಪ್ರೆಸಿಡೆಂಟ್ ಆಗ್ಬಂದು ನಾವು ಊರಲ್ಲವರೇ ಇದ್ದೇವೆ. ಯಾಕೆ ಕೊಡೋದು ಸರ್
ನಾವೇನು ಮಾಡೋದು ನಾವೇ ಮಾಡಿದ್ವು. ನಿನ್ನಿಂದ ನೋಡ್ಬೇಕಾದ್ರೆ ಹಳ್ಳಿಯಲ್ಲಿ ಮಂದಿ ಬಂತು. ಅವ್ರು ಯಾರು ನೋಡ್ಬೇಕಾದ್ರೆ ಅನಿಸ್ತಿತ್ತು ನಮ್ಗೆ ಟಿ ಶರ್ಟ್ದವ್ರು ಇದ್ರು, ಅಲ್ಲಿಯವ್ರು ಇದ್ರು, ಇಲ್ಲಿಯವ್ರು ಇದ್ರು. ಆದ್ರೆ ಏನಪ್ಪ ನಾವು ಊರವ್ರು ಊರು ಬಿಟ್ಟು ಭೇಟಿ ಕೊಟ್ಟಿಲ್ಲ. ಅಣ್ಣಪ್ಪದೇವರು ಮತ್ತು ದಾದಾಗೌಡರು ಎಟ್ಟಿ ರಾಜಕಾರಣ ಮಾಡಿದ್ರೆ ಅವ್ರ ಮನೆತನಕ್ಕೆ ಅವ್ರಿದ್ರು, ಇವ್ರ ಮನೆತನಕ್ಕೆ ಇವ್ರಿದ್ರು. ಇವೆಲ್ಲ ಬಂದೇನಪ್ಪ ದೊಡ್ಡ ರಾಜಕಾರಣ ಮಾಡಕತ್ತೀರಿ. ಆ ರಾಜಕಾರಣ ಬ್ರೇಕ್ ಹಾಕಿ. ಯಾಕಂದ್ರೆ ನಾವು 50,000 ಜನಸಂಖ್ಯೆ 40,000 ಜನಸಂಖ್ಯೆ ನಮಗೆ ಮನಸ್ಸಿಗೆ ನೋವಾಗ್ಯದ. ಏನಪ್ಪ ಇವ್ರನ್ನ ಅಂತೇಳಿ ಅವ ಬಡವುಗಳ ತನಗೆ ಆಗ್ಯದೋ ಬಿಟ್ಟದೋ ಪ್ರೆಸ್ ಪಟ್ಟಿ ಅಂತ ಅನ್ಕೊಳ್ಳ. ಮತ್ತು ಆ ಬಡವುಗಳು ವಿಶೇಷವಾಗಿ ಇನ್ನೊಂದು ಎರಡು ಮುಂದೆ ಹೋದ್ರೆ ಆ ಪಾಪ ಮನುಷ್ಯನ ಬಗ್ಗೆ ನಾವು ಗೌರವ ಇಟ್ಟಿರು. ನಾವು ಹ್ಯಾಂಗೆ ಗೌರವ ಇಟ್ಟಿದ್ದೇವೆ ಅಂದ್ರೆ ಯಮರಾಜ್ ಹೇಳಿದ್ರೆ ಒಂದು ಮಾತು ಭಾಳ ಸತ್ಯದ. ಅಲ್ಲಿ ಹೇಗಿದ್ರು ಅಂದ್ರೆ ಅದೇ ಏರಿಯಾದಾಗ ಒಂದಿಷ್ಟಪ್ಪ ಯಮರಾಜ್ ಅಪ್ಪಗೆ ನಾನು ವಿರುದ್ಧ ಇಲೆಕ್ಷನ್ ನಿಲ್ಲಿಸೋರು ಬಂದಿದ್ರು. ಅಲ್ಲೇನಿಲ್ಲ ಯಮರಾಜಿನೂ ಅಪ್ಪನು ನಾವು ಸಹ ಅವ್ರ ಶಿಷ್ಯನೇ, ನಾನು ಅವ್ರ ಶಿಷ್ಯನೇ. ಇಂಥ ರಾಜಕಾರಣ ಮಾಡ್ಕೊಂಡು ಭಾಳ ಮಂದಿ ಬಂದ್ರೆ ಅಲ್ಲೇ ಆಗೋದು ಬೇಡ. ಮತ್ತು ಬಡವರು ಮನೆತನಕ್ಕೆ ಭಾಳ ಒಳ್ಳೆ ಗೌರವ ಸಂಪರ್ಕದ ಮತ್ತು ವಿಶ್ವಾಸ ಅದ. ರಾಜಕಾರಣ ಜನತಾದಳ ಮಾಡಲಿ ಬಿಜೆಪಿ ಮಾಡಲಿ ಏನೇ ಮಾಡಲಿ ಮಗ ತಂದೆ ಸಂಬಂಧ ಇತ್ತು ಅವ್ರವ್ರಿಗೆ. ದಾದಾಗೌಡರಿಗೆ ಮತ್ತು ಯಶವಂತರಾಗೌಡರಿಗೆ ಯಾವ ಸಂಬಂಧ ಇತ್ತು, ಮಗ ತಂದೆ ಸಂಬಂಧ ಇತ್ತು. ಅದ್ರ ಬಗ್ಗೆ ಅನ್ನೋದ ಅವ್ರು ಭಾಳ ವಿಚಾರ ಮಾಡ್ಯಾರ. ಇನ್ನೊಂದು ಏನಪ್ಪ ಅಂದ್ರೆ ಸುದ್ದಿ ಒಳಗೆ ಏನು ಬಂದಂತ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ ಬಗ್ಗೆ ಏನು ಏನಪ್ಪ ಅಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ವೇಳೆ ಏನೋ ಆಗ್ಯಾರಂತ. ನಾವು 12 ಜನ ಸದಸ್ಯರು ಮೊದಲೇ ದಿನಪ್ಪ ಮೀಟಿಂಗ್ ಕರೆದೆವು. ಮೀಟಿಂಗ್ ಕರೆದಕ್ಕೆ ನಾವು ಸದಸ್ಯರು ಒಳಗೊಂಡು ಯಾರೂ ಒಳಗಿಲ್ಲ. ಆಳೆ ಒಂದು ನಿರ್ಣಯಕ್ಕೆ ಬಂತು. ಏನಿಲ್ಲ, ನಾವೊಬ್ಬ ಶಾಸಕನಾಗಿ ನನಗೆ ಕೆಲಸದ ಒತ್ತಡ ಇರೋ ಮುಂದೆ ನೀವು ಯಾರಾದರೂ ಅಧ್ಯಕ್ಷ ಆಗ್ತೀರಾ ಅಂತ ಕೇಳೋದು ಶಾಸಕರು. ಆಳೆಗೆ ನಾವು 11 ಜನ ಏನು ಹೇಳಿದ್ರು ನೋಡ್ರಿ, ನಾವು ಅಧ್ಯಕ್ಷ ಏನು ಮಾಡೋದು? ಇದಕ್ಕಿರೋರು ಭಾಳ ಮಂದಿ ಅಧ್ಯಕ್ಷ ಇದೆ. ಆ ಕಟ್ಟಡದ ಫ್ಯಾಕ್ಟ್ರಿ ಮೇಲೆ ಎಲೆಕ್ಷನ್ ಮಾಡಿದ್ದೆವು. ನಾನು ಒಬ್ಬ ಮಾಜಿ ಉಪಾಧ್ಯಕ್ಷನೇ. ಏನು ಬಿದ್ದುಗಾಡಿ ಇರ್ತಾರೆ, ಬಿದ್ದುಗಾಡಿ ಮೇಲೆ ನಾನು ಒಬ್ಬ ಮಾಜಿ ಉಪಾಧ್ಯಕ್ಷ. ಆದ್ರೆ ಏನಪ್ಪ ಅಂದ್ರೆ ಇವ್ರ ಕೈಗಳು ಫ್ಯಾಕ್ಟ್ರಿಗೆ ಇದ್ಕೊಂಡ್ರೆ ನಾವ್ಯಾಕೆ ಅಧ್ಯಕ್ಷ ಆಗಬೇಕು? ನೀವೇ ಅಧ್ಯಕ್ಷ ಯಾರು ತಿಳ್ಕೊಂಡು ಬಹಿರಂಗವಾಗಿ ನಾವು 11 ಜನ ಹೇಳೋದಕ್ಕೆ ಅವ್ರ ಪಾಪ ಅಧ್ಯಕ್ಷ ಒಪ್ಕೊಂಡ್ರು. ಮತ್ತು ಅವ್ರ ಅಧ್ಯಕ್ಷ ಮಾಡೋಕ್ಕೂ ಕಾರಣಗಳದಾವು. ನಮಗೇನು ಅಧ್ಯಕ್ಷ ಆಗಿ ಒಳ್ಳೆದಿಲ್ಲ. ಅವ್ರು ಅಧ್ಯಕ್ಷ ಆದರೆ ಫ್ಯಾಕ್ಟ್ರಿ ಕಟ್ಟೋಕ್ಕೆ ಸಾಧ್ಯ ಇತ್ತು, ಫ್ಯಾಕ್ಟ್ರಿ ಕಟ್ಟಾರು. ಮತ್ತು ಫ್ಯಾಕ್ಟ್ರಿ ಬಗ್ಗೆ ತುಟ್ಟಿ ಬಗ್ಗೆ ಹೇಳ್ತೀರಿ. ಇಡೀ ಭಾರತ ದೇಶದೊಳಗೆ ಯಾವುದೇ ಒಂದು ಫ್ಯಾಕ್ಟ್ರಿ ಪ್ರಾಫಿಟ್ದಾಗ ಅಂತಂದ್ರೆ ಅವ್ರು ಏನಾದರೂ ತೋರಿಸಿ ನಾವು 12 ಮಂದಿ ಬೋರ್ಡಿಯರಪ್ಪ ನಿಮ್ಮ ಕೈ ರಿಸಲ್ಟ್ ಕೊಟ್ಟು ಹೋಗ್ಬಿಡ್ತಾರೆ. ಇವತ್ತು ನಂದಿ ಶುಗರ್ ಫ್ಯಾಕ್ಟ್ರಿ ವಿಷಯ ತೋರಿ 800 ಕೋಟಿ ರೂಪಾಯಿ ಸಾಲ ಅದು. ನಮ್ಮದು 800 ಕೋಟಿ ಸಾಲ ಅದ. ಇದೇ ನಮ್ಮ ಭೀಮಾಶಂಕರ್ ಸಕ್ಕರೆ ಕಾರ್ಖಾನೆ 240 ಕೋಟಿ ಕಟ್ಟಿದೆವು. ಇವತ್ತು 300 ಕೋಟಿ ಅದ. ಅಲ್ಲಿ ಪ್ರತಿ ವರ್ಷಕ್ಕೆ ನಾವೇನಪ್ಪ 33 ಕೋಟಿ ರೂಪಾಯಿ ಬರೀ ಬಡ್ಡಿ ತುಂಬಬೇಕಾಗ್ತದೆ. ಇನ್ನಿತರ ಫ್ಯಾಕ್ಟ್ರಿಗಳು ಏನಾಗುತ್ತೆ ನಾ ಫ್ಯಾಕ್ಟ್ರಿ ಮುಖಾಂತರ ಹೇಳಕ್ ಬರೋಲ್ಲ. ನಾನೊಬ್ಬ ಫ್ಯಾಕ್ಟ್ರಿ ಡೈರೆಕ್ಟ್ ಆಗಿ ನಮ್ಮಲ್ಲಿ ಯಾವುದೇ ಒಂದು ಕಪ್ಪು ಸಕ್ಕರೆ ಸಹಿತ ಅವರು ಮಾಡಕ್ಕೆ ಬರೋದು. ಇನ್ನೊಂದು ಕಡೆ ಏನಾದರೂ ಸ್ವಲ್ಪ ಮೈನಸ್ ಪ್ಲಸ್ ಮಾಡಿಕೊಂಡು ರೇಟಾಗಿ ಏನು ಹಚ್ಕೊಂಡು ಕೊಡ್ತಾರೆ. ನಾವೇನಾದರೂ ಒಂದು ರೈತನ 1 ಟನ್ ಕಬ್ಬು ಏನಾದರೂ ಕದ್ರೆ ಅಲ್ಲಿ ಸಕ್ಕರೆ ಇಟ್ಕೊಳಕ್ಕೂ ನಮ್ಮ ಜವಾಬ್ದಾರ. ನಾವೆಲ್ಲ ಕಮಿಟಿಯವ್ರು ಅರೆಸ್ಟ್ ಆಗೋಯ್ತು. ಮತ್ತೇನಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರು ಏನು ಮಾಡ್ತಾರೆ ಅಂದ್ರೆ ಸಿದ್ದರಾಮಯ್ಯ ಬಗ್ಗೆ ಭಾಳ ವರ್ಣನೆ ಮಾಡ್ತಾರೆ. ಎಲ್ಲರಿಗೂ ಸಂಶಯ ಅದು. ಫ್ಯಾಕ್ಟ್ರಿ ಕಟ್ಟಲಿಕ್ಕೆ ಇಡೀ ಒಂದು 30% ಏನಪ್ಪ ಅಂದ್ರೆ ಕಾಗದಗಳು ಸ್ವತಃ ಸಾಹೇಬರು ಗೌಡರು ಕೂಡಿ ಎಲ್ಲಿ ಟೇಬಲ್ ಕೂತು ತಿರುಗಾಡಿ ಮಾಡ್ಯಾರ. ಇದು ಫ್ಯಾಕ್ಟ್ರಿ ಬಗ್ಗೆ ಇನ್ನೊಂದು ಭಾಳ ಬೆಳ್ಕೊತಾರೆ. ಆ ಫ್ಯಾಕ್ಟ್ರಿ ಎಂದೋ ಯಾರ ಕೈ ಹೋಗ್ತಿತ್ತು. ಆ ಫ್ಯಾಕ್ಟ್ರಿ ಯಾರ ಕೈ ಬಿಡ್ತಿತ್ತು. ಆ ಭೀಮಾಶಂಕರ್ ಹೋಗ್ಬಿಡ್ತಿತ್ತು. ಅದು ಬೇರೆ ಶಂಕರ್ ಆಗ್ತಿತ್ತು. ಅವರು ಬಿಟ್ಟು ಹೋಗ್ಯಾರ. ಆ ನಾಮಿನೇಷನ್ ಪಾಪ ರವಿಕಾಂತ್ ಪಾಟೀಲ್ ಮನೆಯವರು ಭಾರತೀಯ ಗೌಡ್ತಿ ಬಂದಿರು. ಅವ್ರು ಏನು ಹೇಳಿದ್ರು, ಅವರು ಸಹ ಸಂತೋಷದಿಂದ ಏನಿಲ್ಲ ನಾ ಫ್ಯಾಕ್ಟ್ರಿ ನಾಮಿನೇಷನ್ ಮಾಡೀನಿ, ನಾವು ಸಹ ಸಂತೋಷನಪ್ಪ ತರ್ಕೊಂಡು ಹೋಗ್ತೀನಿ ಅಂದ್ರೆ ಆ ಪಾಪ ಫ್ಯಾಕ್ಟ್ರಿ ಕಟ್ಟಲು ಅನುವು ಮಾಡೋದು ತಿಳ್ಕೊಂಡು ನಮ್ಮ ರಾಜಕಾರಣದ ಅವರು ನಮ್ಮವರೇ ಅವ್ರು ತಕ್ಕೊಂಡು ಹೋಗ್ಯಾರ. ಆಮೇಲೆ ಧನಾಶ್ರೀಯವರು ಬಂದಿರು, ಅವರು ನಾಮಿನೇಷನ್ ಮಾಡಿದರು, ಅವರು ತಕ್ಕೊಂಡು ಹೋದ್ರು. ಮುಂದೇನಪ್ಪ ಅಂದ್ರೆ ಮನುಗಳಿಯವ್ರ ಮಗ ಬಂದಿರು. ಮನುಗಳಿಯವ್ರ ಮಗ ಬಂದು ಏನಪ್ಪ ಅಂದ್ರೆ ಅವ್ರ ಕಡೆ 4 ಮಂದಿ ನಾಮಿನೇಷನ್ ಮಾಡಿದರು, ಅವರು ತಕ್ಕೊಂಡು ಹೋಗ್ಯಾರ. ಮತ್ತೇನು ಈಗ ನಾಮಿನೇಷನ್ ಮಾಡಿ ಏನು ಹೇಳ್ಕೊತ ಕೊಡ್ತಾರೆ ನಂದು ಡೂಪ್ಲಿಕೇಟ್ಸ್ ಅವರು ತಕ್ಕೊಂಡು ಹೋದ್ರೆ ಉಟ್ರಾನ್ ಮಾಡ್ಕೊಂಡ್ರೆ ಯಾವ ವ್ಯಕ್ತಿಗೂ ಸಹಿತ ತಗೊಳಕ್ಕೆ ಹೇಳಂಗಿಲ್ಲ. ಆ ವ್ಯಕ್ತಿ ಏನಾದ್ರೆ ನಾವು ಹಿಂಗೇನಾದರೂ ಡೂಪ್ಲಿಕೇಟ್ ನಾಮಿನೇಷನ್ ಮಾಡ್ತಾರೆ ದೇಶದ ಇಲೆಕ್ಷನ್ ನಡೀತಿತ್ತಲ್ಲ, ಯಾವುದೇ ಕೋರ್ಟ್ನಲ್ಲಿ ಜನರಲ್ ಎಲೆಕ್ಷನ್ ಚುನಾವಣೆ ಅಧಿಕಾರಕ್ಕೆ ಹಾಗಿರ್ತಂದ್ರೆ 9 ನಾಮಿನೇಷನ್ ರಿಜೆಕ್ಟ್ ಮಾಡಿ ಒಬ್ಬಂದೇ ಇಡ್ತಿದ್ದ. ಈಗೇನೋ ಅದಕ್ಕೆ ರಾಜಕಾರಣ ಬಂದು ಹಚ್ಚಿ ಅದ್ರ ಏನಪ್ಪ ಮೊದಲು ನೀವು ಒಪ್ಕೋರಿ ಫ್ಯಾಕ್ಟ್ರಿ ಯಾರಿಂದ ಇತ್ತು, ಯಾರು ಅದಕ್ಕೆ ಸಹಾಯ ಮಾಡೋರು. ಸಿದ್ದರಾಮಯ್ಯ ಸಾಹೇಬ್ 45 ಕೋಟಿ ಏನಪ್ಪ ಅಂದ್ರೆ ಅನುದಾನ ಫ್ರೀ ಕೊಟ್ರೆ ನಾವೆಲ್ಲ ಡೈರೆಕ್ಟ್ ಹೋಗಿ ಕುಮಾರಸ್ವಾಮಿ ಅವ್ರು ಒಳ್ಳೆಯದು. ಕುಮಾರಸ್ವಾಮಿ ಅವ್ರು ಹೋಗಿ ಎಲ್ಲ ನಾವು ಕೈ ಮುಗಿದೆವು. ಏನಿಲ್ಲ ಹೇಳೋರ ನಮಗೇನು ಫ್ಯಾಕ್ಟ್ರಿ ಒಂದು 50 ಕೋಟಿ ಕೊಡತ್ತೆ. ಆದ್ರೆ ಕುಮಾರಸ್ವಾಮಿ ಅವ್ರು ಕರ್ಸ ನಮಗೆ ಬಾಣ ಯಾಕಂದ್ರೆ ಕೊಡ್ಸೋಕೆ ಏನೂ 1 ಕೋಟಿ ಕೊಡಲಿಲ್ಲ. ಅದಕ್ಕೆ ಏನಿಲ್ಲ ನಾವು ಎತ್ತನಾಗಿ ಮಾಡ್ಬೇಕಂತೇಳಿ ಪ್ಲ್ಯಾನ್ ಅದಲ್ಲ. ಅದಕ್ಕೆ ಸರ್ಕಾರದವ್ರು ಯಾವುದೋ ಏನಪ್ಪ ಅಂದ್ರೆ ಸಾಲ ಕೊಡೋದಾಗ್ಯಾರ. ನಿಜವಾಗಿ ಏನಪ್ಪ ಯಾರು ಫ್ಯಾಕ್ಟ್ರಿ ಮಾಡ್ತಾರೆ ಕೋರ್ಟ್ ಡಿಸಿಷನ್ ಮತ್ತು ಎತ್ತನಾಗಿ ಮಾಡಿದ್ರೆ ಫ್ಯಾಕ್ಟ್ರಿಗಳು ಪ್ರಾಫಿಟ್ ಉಳಿತಾವೆ. ಈ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಯಾರು ಸಕ್ರಿ ಮಾಡೋದಾಗ್ಯಾರ. 80-90% ಎತ್ತನಾಗಿ ಮಾಡ್ತಾರೆ.
ಜನರೇಷನ್ ಮಾಡ್ತಾರೆ. ಇದು ಮಾಡಿದ್ರೆ ಫ್ಯಾಕ್ಟ್ರಿ ಪ್ರಾಫಿಟ್ ಅದ. ಮುಂದೇನಪ್ಪ ನಮ್ಮ ಫ್ಯಾಕ್ಟ್ರಿನೂ 100 ಕೋಟಿ ರೂಪಾಯಿ ಲಾಸ್ನಾಗ ಆಗ್ಬೋದು. ಲಾಸ್ ಆಗಲಿಕ್ಕೆ ಯಾವುದೂ ಕಾರಣೀಭೂತರಲ್ಲ. ಮೊದಲೇ ಪ್ರಪ್ರಥಮ ಎಲೆಕ್ಷನ್ ಏನಪ್ಪ ಅಂದ್ರೆ 5,000 ಕೋಟಿ ಕೊಟ್ಟು 5,000 ಇದು 25 ರೂಪಾಯಿ ಕೊಟ್ಟು ಬಿಲ್ ಅಲ್ಲಿ 200 ಹೆಚ್ಚು ಕೊಟ್ಟಿದ್ದೆವು. ನಾವೇನು ಕೊಟ್ಟರು ಸಹಿತ ರೈತರಿಗೆ ಕೊಡ್ತೇವೆ. ರೈತರಿಂದ ನಮಗೇನಪ್ಪ ತೊಂದರೆ ಆಗ್ತದೆ. ಏನಾದರೂ ರೈತರೇ ಫ್ಯಾಕ್ಟ್ರಿ ಅಂತ ಹೇಳ್ತೇವೆ ನಾವು. ಇವತ್ತು 2300 ಕೊಡ್ತೇವೆ. ನಾವು 2300 ಕೊಟ್ಟರಪ್ಪ ಬೇರೆ ಫ್ಯಾಕ್ಟ್ರಿ 25 ಕೊಟ್ಟರೆ ನಮಗೆ ಅವ್ರಿಗೆ ಈಕ್ವಲ್ ಆಗ್ತದೆ. ಇವತ್ತು KPR ಅವರು ಜಮಖಂಡಿ ಅವ್ರು ಎಲ್ಲ ನೋಡಿ ನಾವು 23 ಕೊಟ್ಟೆವ್ರು 25 ಕೊಟ್ಟರು ನಮಗೆ ಅವ್ರು ಸೇರಿ ಈಕ್ವಲ್ ಆಗ್ತದೆ. ಅಲ್ಲಿ ಕೊರತೆ ಇರ್ತದೆ. ಅದು ನಾವು ಹೇಳಕ್ಕೆ ಬರೋದಿಲ್ಲ. ಏನಪ್ಪ ಅಂದ್ರೆ ಅವ್ರು ಇರ್ತದೆ, ನಮಗಿರ್ತದೆ. KPR ಅವರು ದುನಿಯಾದ ದೊಡ್ಡ ಶ್ರೀಮಂತ ಅದ. ಅವ ಎತ್ತನಾದ ಮತ್ತೇನಪ್ಪ 4 ಜನರೇಷನ್ ಮಾಡೇ ಪ್ರಾಫಿಟ್ ತೋತಾನೆ. ಅದಕ್ಕೇನಪ್ಪ ಫ್ಯಾಕ್ಟ್ರಿ ಬಗ್ಗೆ ಏನಾದರೂ ಮಾತಾಡ್ತಿದ್ರೆ ಏನಕ್ಕೆ ಕೇಳ್ತಾರೆ, ಒಂದು ವೇದಿಕೆ ಮಾಡಿ. ಯಾವ ಪಕ್ಷದವ್ರು ಹೇಳಕ್ಕೆ ರೈತರೇ ಹೇಳಕ್ಕೆ ಒಂದು ವೇದಿಕೆ ಮಾಡಿ. ಅಲ್ಲೇನಪ್ಪ ಅಂದ್ರೆ 3 ವರ್ಷದ ಏನಪ್ಪ ಅಂದ್ರೆ ಅಪೋನೆಂಟ್ಗಳು ತೊಗೊಂಡು ನಿಂದ್ರಿ ಅಲ್ಲೇನಪ್ಪ ಏನು ವ್ಯವಹಾರ ಆಗ್ಯಾವ. ಮತ್ತು ಎದ್ರಾಗ ವ್ಯವಹಾರ ತೋರಿಸ್ಕೊಟ್ರೆ ಏನಿಲ್ಲ ಅಧ್ಯಕ್ಷ ಒಳಗೊಂಡು ಹೇಳ್ತೀನಿ ನನಗೂ ನೈತಿಕದ ಅಲ್ಲಿ ನಾವು ಯಾರೂ ಇರ್ಬೋದು. ಏನು ಅವಶ್ಯ ಏನದ. ಮತ್ತು ಇವರೇ ಶಾಸಕರು ಮೊನ್ನೆ ನೀರು ಸರಬರಾಜು ಒಳಚಂಡಿ ಅದಕ್ಕೆ ಮೊನ್ನೆ ನಮ್ಮಲ್ಲಿ MR ಪಾಟೀಲ್ ಅಂದರು. MR ಪಾಟೀಲ್ ನನಗೆ ಹೆಲ್ತ್ ಕೆಟ್ಟದ, ಭಯಂಕರ ತೊಂದರೆದಾಗಿದ್ದೀನಿ, ನೀವು ಯಾರು ಅಧ್ಯಕ್ಷರಾಗಿದ್ದ ಸಹಾಯ ಮಾಡ್ತೀರಂತೆ. ನಾವು ಅಧ್ಯಕ್ಷ ಆದ್ರೆ ಅವತ್ತೇ ಫ್ಯಾಕ್ಟ್ರಿ ಬಂದದ್ದು. ನಾವೇನು 11 ಮಂದಿ ಇದ್ದೇವಲ್ಲ, 11 ಮಂದಿ ಬಗ್ಗೆ ಯಾರೊಬ್ಬರು ಅಧ್ಯಕ್ಷ ಆದ್ರೆ ಅವತ್ತೇ ಫ್ಯಾಕ್ಟ್ರಿ ನಿಂತೋತದೆ. ಕಾರಣ ಅಂದರೆ ಈ ಏನು 23 ಕೋಟಿ ಸಾಲ ಅದಲ್ಲ, ಪ್ರತಿ ವರ್ಷ ಸಿದ್ಧಶ್ರೀ ಬ್ಯಾಂಕಿಗೆ ಏನಪ್ಪ 18% ಬಡ್ಡಿಯಾಗಿ ರೊಕ್ಕ ತೋತೇವೆ ನಾವು. 10-20 ಕೋಟಿ 1% 2% ಅಲ್ಲ 18%. ಅದೇನಪ್ಪ ಅಂದ್ರೆ DCC ಬ್ಯಾಂಕಿಂದ ಸಾಲ ತೋತೇವೆ. ಆ ಸಾಲ ಮೊತ್ತದಪ್ಪ ಫ್ಯಾಕ್ಟ್ರಿ ತುಟ್ಟಿ ಆಗ್ತದೆ. ಆ ಫ್ಯಾಕ್ಟ್ರಿ ಮಾಡೋಕ್ಕೆ ಕಾರಣೀಭೂತರು ಮತ್ತು ಯಾರೂ ಅಲ್ಲ. ಇಡೀ ನಮ್ಮ ಇಂಡಿ ತಾಲೂಕು ಬಿಜಾಪುರ ಜಿಲ್ಲೆದಾಗ ಫ್ಯಾಕ್ಟ್ರಿ ಮಾಡೋಕ್ಕೆ ಏಕೈಕ ವ್ಯಕ್ತಿ ಅಂದ್ರೆ ಯಶವಂತರಾಗೌಡ ಅಂತ ವೇದಿಕೆ ಮುಖಾಂತರ ಘಂಟಾಘೋಷವಾಗಿ ಹೇಳಕ್ಕೆ ಬರ್ತಾರೆ. ಅದಕ್ಕೆ ನಾವೇನಪ್ಪ ಅಂದ್ರೆ ಈ ಪತ್ರಿಕಾ ಕೊಡ್ತೀವಿ. ನಮ್ಗೆ ಕೊಡ್ತೀವಿ, ನೀವು ಮಾತಾಡಿ, ನಿಮ್ಮ ಕೊಡ್ತೀವಿ, ನಾವು ಮಾತಾಡಿ ಜನರ ಮುಂದೆ ಶಭಾಶಂಸಗಳು ಬೇಡ. ನೈತಿಕತೆ ಬರೋನು. ಈಗ ಹಿಂದಕ್ಕೆ ಏನಪ್ಪ 15 ವರ್ಷ ಗಂಟೆ ಶಾಸಕರು ಮಾಡೋದು, ಅದಕ್ಕೆ ಹಿಂದೆ 15 ವರ್ಷ ಮಾಡ್ಯಾರ, ಅದಕ್ಕೆ ಹಿಂದೆ ಒಬ್ಬರು ಮಾಡ್ಯಾರ, ಅದಕ್ಕೆ ಹಿಂದೆ ಒಬ್ಬರು ಮಾಡ್ಯಾರ. ಅವಾಗಿನ ಡೆವಲಪ್ಮೆಂಟ್ ತೊಗೊಂಡು ಮಾತಾಡಿ. ಆದ್ರೆ ಈಗೇನಪ್ಪ ಅಂದ್ರೆ ನಮಗೆ ತಿಳುವಳಿಕೆ ಪ್ರಕಾರ ಸುರ್ಪುರ್ ಮಲ್ಲಪ್ಪ ಅವ್ರು 3 ಸಲ, ರವಿಕಾಂತ್ ಪಾಟೀಲ್ ಅವರು 3 ಸಲ, ಖೇಡ್ ಸಾವ್ಕರ್ ಒಮ್ಮ, ಬಗ್ಲಿ ಡಾಕ್ಟರ್ ಒಮ್ಮ, ಇವ್ರು 2 ಸಲ. ಇವು ಒಂದು ಅಭಿವೃದ್ಧಿ ಬಗ್ಗೆ ಕೊಂಡ್ರಿ ನೀವು. ಮೀಡಿಯಾದವ್ರು ಕೊಂಡ್ರಿ, ರಾಜ್ಯ ಮೀಡಿಯಾದವ್ರು ಬನ್ನಿ ಬಂದ ಒಳಗೆ ನಿಮ್ಮ ಅವಧಿ ಒಳಗೆ ಏನು ಡೆವಲಪ್ಮೆಂಟ್ ಕೇಳಿ, ಡಾಕ್ಟರ್ ಅವಧಿ ಒಳಗೆ ಕೇಳ್ರಿ, ರವಿಕಾಂತ್ ಕೇಳಿ. ಅವ್ರು ಡೆವಲಪ್ಮೆಂಟ್ ಕೊಟ್ಟರೆ ಅವ್ರಿಗಿಂತ ಅವ್ರು ಕಮ್ಮಿ ಮಾಡ್ಯಾರಪ್ಪ, ಅವ್ರಿಗೆ ತಿರಸ್ಕಾರ ಮಾಡೋದು. ಕೆಲಸ ಕೇಳಿ ತಿರಸ್ಕಾರ ಮಾಡೋಣ ಬಿಟ್ಟು ನಮ್ಮ ಗುಂಡಿಗಿರಿ ನಿಮ್ಮ ಗುಂಡಿಗಿರಿ ಯಾವ ಗುಂಡಿಗಿಲ್ಲ. ಎಲ್ಲ ಗುಂಡಿಗಿರಿ ಮಾಡಿದವ್ರು ಮೊದಲು ಇಲ್ಲೇ ಇದ್ದೇವೆ ನಾವು. ಇವತ್ತೆಲ್ಲ ಭಾಳ ಮಂದಿಗೆ ಹೇಳ್ತಿಲ್ಲ. ನಾವೇನಪ್ಪ ಕಾಂಗ್ರೆಸ್ ಎಂಟಿ ಇದ್ದಕ್ಕೆ ನಾವು ಇದನ್ನೇ ಹೇಳ್ತಿದ್ದೆವು, ಕಾಂಗ್ರೆಸ್ ಬೇಕೋತಿದ್ದೆವು. ಈಗ ಅವ್ರು ಕಾಂಗ್ರೆಸ್ ಬಿಟ್ಟು ಹೊರ ಹೋಗ್ಯಾರ. ಕಾಂಗ್ರೆಸ್ ಬೇಯ್ತಾರೆ, ನಾವು ಕಾಂಗ್ರೆಸ್ ಹೊರಳಿದ್ದೆವು. ರಾಜಕಾರಣ ಯಾವಾಗಲೂ ತಿಳಿಯೋಲ್ಲ, ಅದು ಹನಿ ನೀರೇ. ಇಲ್ಲಿ ನಾನು ಬಂದಿರ್ತೀನಿ, ನಾ ಮತ್ತೆ ಹೊರಗೆ ಹೋಗಿರ್ತಾನೆ, ಮತ್ತೆ ಒಳಗೆ ಬಂದಿರ್ತಾನೆ. ಯಾಕಂದ್ರೆ ರಾಜಕಾರಣ ಮಾಡೋಕ್ಕೆ ಭಾಳ ಇಂಟ್ರೆಸ್ಟ್ ಆಗೋದಲ್ಲ. ಇಂಡಿಯಾದಾಗ ಬರೀ ಕೇವಲ 2 ಜನ ಇದ್ದರು. ಒಂದು ದಾದಾಗೌಡ ಪಾರ್ಟಿ, ಒಂದು ಅನ್ನಪ್ಪದೇವ್ರ ಪಾರ್ಟಿ ಅಂತ. ಈಗಿಲ್ಲ 100 ಮಂದಿ ಆಗ್ಯಾರ. ಅದೇ ದಾದಾಗೌಡ ಮನೆಗೆ ಬಲೂನ್ ಒಂದು ಪಾರ್ಟಿ ಆಗಿದೆ. ನಮ್ಮ ಶಂಕರಗೌಡ ಒಂದು ಪಾರ್ಟಿ ಆಗ್ಯಾರ. ಶಂಕರಗೌಡ ನೀನು ಹೇಳ್ತಾರೆ ವೇದಿಕೆ ಮೇಲೆ ಬಂದು, ಗೌಡ ನಾವು ಜನತಾದಳಗಿದ್ದ ಭಾಳ ದೊಡ್ಡ ತಪ್ಪಾಡೀನಿ, ಅದಕ್ಕಿಂತ ಜನತಾದಳ ಬಿಟ್ಟು ನೀವು ಬರೀ ಹೇಳ್ತಂತ ಹೇಳ್ತಾರೆ. ಇದು ಯಾವ ನ್ಯಾಯ ನೋಡಿ ವಿಚಾರ ಮಾಡಿಲ್ಲ. ನೀವು ಒಂದು ಕುಟುಂಬದವರು ಎಲ್ಲಿ ಜನತಾದಳ ಬಿಡ್ಬೇಕು, ಎಲ್ಲಿ ಸೇರ್ಬೇಕು. ನಾವು ಬಂದು ನಿಮ್ಮ ಮನೆತನಕ್ಕೆ ಸಹಾಯ ಕೊಟ್ಟಿದ್ದೆವು. ಇಲ್ಲಿ ನಿಮ್ಮ ಮನೆತನ ಪರವಾಗಿ ನಾವು ಹೋರಾಟ ಮಾಡಬೇಕು. ಅವ್ರು ಮನೆತನದವ್ರು ಬಂದು ಹೇಳ್ತಾರೆ, ಗೌಡ್ರು ನಾವು ಜನತಾದಳ ಬಿಟ್ಟು ನಾ ಕಾಂಗ್ರೆಸ್ ಹೇಳ್ತಾರೆ. ಇವೆಲ್ಲ ಕೆಟ್ಟ ರಾಜಕಾರಣ ಬಿಡು. ಈಗ ಏನಪ್ಪ ಅಂದ್ರೆ ಮನೆಯದ್ರೆ ಏನು ಆಗ್ಯದ. ಈ ವೇದಿಕೆ ಮುಖಾಂತರ ಏನಪ್ಪ ಅಂದ್ರೆ ಅವ್ರಿಗೂ ಸಹಿತ ನಾನೊಂದು ವಿನಂತಿ ಮಾಡ್ಕೊತೀನಿ. ಇವೇನು ಬೇಡ, ಏನೇ ಕೇಳ್ತಾರೆ ಹೇಳ್ತಾರೆ ಸಹಿತ ನಿಜವಾಗಿ ನಾವೆಲ್ಲ ಕೊಡೋನು. ಯಾಕಂದ್ರೆ ಅಮಾಯಕ ಜನರು ಅದಾರ, ಜನರಿಗೆ ಏನೂ ತಿಳಿಯೋದಿಲ್ಲ. ಜನರು ಯಾಕಪ್ಪ ಅಂದ್ರೆ ಅವರು ನಿಜವಾಗಿ ಹಾಲು ಇದ್ದಂಗೆ, ನಿಜವಾಗಿ ನೀರು ಇದ್ದಂಗೆ. ಆ ನೀರಾಗಿ ನೀವು ಯಾವ ಬಣ್ಣ ಹಾಕ್ತೀರ ಆ ಬಣ್ಣ ಕಾಣಿಸ್ತದೆ. ಹಳದಿ ಬಣ್ಣ ಹಾಕಿದ್ರೆ ಹಳದಿ ಕಾಣಿಸ್ತದೆ, ಹಸಿರಾದ್ರೆ ಹಸಿರು ಕಾಣಿಸ್ತದೆ. ಜನರ ಭಾವನಾದ ಹೋಗಿ ನಾವು ನೀವು ಗಂಟು. ಇನ್ನೂ ನೀವೇನಪ್ಪ ಅಂದ್ರೆ ಇನ್ನೂ 14 ತಿಂಗಳ ಕಾಲಾವಕಾಶಗಳ ಒಳ್ಳೆ ಕೆಲಸ ಮಾಡಿರಿ. ಅವರು ಒಳ್ಳೆ ಕೆಲಸ ಮಾಡ್ತಾರೆ. ಅವತ್ತಿನ ಶಾಸಕ ಕುಂಡೆಯಿಂದ ಏನಿಲ್ಲ ನಾಮಿನೇಷನ್ ಮಾಡೋನು. 17 ದಿನ ಎಲೆಕ್ಷನ್ ಆಗ್ತದೆ. ಅವತ್ತು 17 ದಿನ ಏನಪ್ಪ ಅಂದ್ರೆ ಸಂಕ್ರಾಂತಿ ಮಾಡೋನು. 18ನೇ ದಿನ ಕೌಂಟಿಂಗ್ ಆಗ್ತದೆ. ಸಂಕ್ರಾಂತಿ ಒಳಗೆ ಸಂಕ್ರಾಂತಿ ಮಾಡೋನು, ಕರಿ ಮಾಡೋದನ್ನು ಕರಿ ಮಾಡಿ ಹೋಗೋನು. ಅವತ್ತು ನಿಜವಾಗಿ ಬರ್ತದೆ. ಅದಕ್ಕೆ ಇವತ್ತೇನು ಸಂಕ್ರಾಂತಿ ಅಂತ ಸ್ಟೇಟ್ಮೆಂಟ್ ಏನು ಕೊಡೋದು ಅದು ಏನು ಯೋಗ್ಯ ಅಲ್ಲ. ಈಗ ನಾವೆಲ್ಲ ಹೇಳೋಕರೆ ಸಂಕ್ರಾಂತಿ ಯಾವಾಗ ಬರ್ತದೆ ಅವಾಗ ಬನ್ನಿ, ಕರಿ ಯಾವಾಗ ಬರ್ತದೆ ಕರಿ ಯಾವಾಗ ಬನ್ನಿ, ಅವಾಗ ಕರಿ ಹರ್ಕೊಂಡು ಅವ್ರು ಬನ್ನಿ, ಕೋಣ ಹರ್ಕೊಂಡು ಇವ್ರು ಬನ್ನಿ. ಅದಕ್ಕೇನಪ್ಪ ಅಂದ್ರೆ ಜನರನ್ನ ತಪ್ಪಾಗಿ ಇಟ್ಕೊಂಡು ಬರೀ ಮೀಡಿಯಾ ಮಾಡ್ಕೊತ ಹೋದ್ರಲ್ಲ, ನೀವು ಬಂದು ಕೂತಿರಪ್ಪ ಮೆದ್ದವರು ಯಾರು ಬರ್ತೀರ ಅದರ ಕಡೆ. ಆದರೂ ನಿಜವಂಶ ನಿಮ್ಮಲ್ಲಿ ಇರ್ತದೆ ಸರ್, ನಿಮ್ಮಲ್ಲಿ ಇರ್ತದೆ. ನಿಜವಂಶ 90% ನಮ್ಗಿಂತ ನಿಮ್ಮಲ್ಲಿ ಇರ್ತದೆ. ಇನ್ನು ನಮ್ಮ ಬಾಯಲ್ಲಿ ಅನಿಸಿ ನಿಮ್ಮ ಹುಡುಗದಾಗಿದ್ದು ಸಹಿತ ಅಲ್ಲೊಂದು ತುಸು ಮೆಡಿಸಿನ್ ಮಾಡಿಬಿಡಿ ದಯಮಾಡಿ. ನಿಮ್ಮ ಹುಡುಗ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, ಅದನ್ನು ಮೆಡಿಸಿನ್ ಮಾಡಿ. ಎಲ್ಲ ಯಶವಂತರಗೌಡರು ಸಾಕಷ್ಟು ಏನಪ್ಪ ಅಂದ್ರೆ ಅನ್ಯಾಯ ನೀವು ಹೇಳ್ಬಿಡ್ರಿ.
ಇಲ್ಲ ಈಗ ಇದ್ರಾಗ ಅವ್ರಿಗೂ ಅನ್ಯಾಯ ನೀವು ಭಾಳ ತಿಳ್ಕೊಂಡು ವೇದಿಕೆ ಮುಖಾಂತರ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೂ ಸುದ್ದಿ ಮಾಧ್ಯಮದವರು ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಭೀಮಾಶಂಕರ ಸುಂದರ ಬಗ್ಗೆ ಸವಿಸ್ತಾರ ಮಾಡ್ತಿರ್ತಾರೆ. ಗೌಡರು ಒಬ್ಬ 12ನೇ ಶತಮಾನದ ಅಣ್ಣ ಬಸವಣ್ಣನ ಪ್ರಕಾರ 9 ವರ್ಷಗಳ ಕಾಲ ಈ ಇಂಡಿ ತಾಲೂಕದ ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಮ್ಮೆಲ್ಲರೂ ಹೇಳಕ್ಕೆ ಇಚ್ಛಪಡ್ತಾ ಇದೆ. ಈಗ ಅವನಾರವ ನಮ್ಮವ ಅನ್ನುವ ಹಾಗೆ ತಾಲೂಕಾ ಪಂಚಾಯಿತಿಯ ಅಧ್ಯಕ್ಷರನ್ನಾಗಿ ಜನರಲ್ ದಳದ ಎಸ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಜನರಲ್ದಲ್ಲಿ ಮೈನಾರಿಟಿ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಮುನ್ಸಿಪಾಲಿಟಿಯಲ್ಲಿ ಈಗಾಗಲೇ ಈ ನಮ್ಮ ಸಾಳುಂಕಿ ಅವರು ಮತ್ತು ಜಟ್ಟಪ್ಪಣ್ಣ ಹೇಳಿದ ಹಾಗೆ ಅವರಿಬ್ಬರು ಒಬ್ರು JDS ಅವರು, ಒಬ್ರು BJP ಅವರು ನಮ್ಮ ಯಶವಂತರಗಡ ಮನವೊಲಿಸಿ ಪಕ್ಷಾತೀತವಾಗಿ ಅವ್ರ ಮನೆಗೆ ಬಂದಾಗ ನೀವೆರಡೂ ಕೂಡಿ ನಮ್ಮ ಏನಪ್ಪ ತಾಲೂಕಾ ಸುಧಾರಣೆ ಆಗಬೇಕು, ತಾಲೂಕಿನ ಒಳ್ಳೆಯ ಪ್ರಗತಿಯ ಸಲುವಾಗಿ ನಮ್ಮ ಮನೆಗೆ ಬಂದಿರಿ, ನೀವೆಲ್ಲರೂ ಕೂಡಿ ಬಂದಿರಿ, ಕೂಡಿ ಹೋರಿ, ಈ ತಾಲೂಕಿನ ಪ್ರಗತಿ ಆಗಲಿ ಅನ್ನುವಂಥ ಸದುದ್ದೇಶ ಇಟ್ಟುಕೊಂಡು ಅವರನ್ನ ಕೂಡಿಸಿ ಈ ಸಲ ನಮ್ಮ ಶಿರ್ಸು ಪೂಜಾರಿ ಅವರಾಗಲಿ, ಮುಂದಿನ ಸಲ ನಮ್ಮ ಕುಂಬಾರ ಅವರಾಗಲಿ ಅನ್ನುವಂಥ ಮಾತನ್ನು ಹೇಳಿ ಅವರಿಗೆ ಒಂದು ಮನವೊಲಿಸಿ ಕೂಡಿಸಿ ಕಳಿಸಿದಂತ ಶಾಸಕರನ್ನ ನಾವು ಇಟ್ಟು ಅವಹೇಳನಕಾರಿಯಾಗಿ ಮಾತಾಡಿ ಅವರ ಮನಸ್ಸಿಗೆ ನೋವಾಗುವಂಗ ನಾವು ಏನ್ ನೋಡ್ಕೊತೀವಿ ನಾವು ಖಂಡಿಸ್ತೇವೆ. ದಯಮಾಡಿ ಈ ತಾಲೂಕಿನ ಪ್ರಗತಿ ಬಗ್ಗೆ ತಾವೆಲ್ಲರೂ ನೋಡಿದ್ದಾಗದ ಈ ತಾಲೂಕಿನ ಬಗ್ಗೆ ತಾವು ಸುಮ್ಮನೆ ಜನರಿಗೆ ತಪ್ಪು ಸಂದೇಶಗಳನ್ನು ಕಳಿಸದೆ ಜನರ ಆಶೋತ್ತರಗಳನ್ನ ಈಡೇರಿಸುವಂತ ಒಬ್ಬ ಮಾನ್ಯ ಶಾಸಕರನ್ನ ತಾವು ಮನಸೂಚಿ ಮಾತಾಡಬಾರ್ದು. ಇನ್ನು ಮುಂದೆ ಇನ್ನಾದರೂ ಇಲ್ಲಿಗೆ ಇದು ಸ್ಥಗಿತಗೊಳಿಸಿ ಈ ತಾಲೂಕಿನ ಈ ಜನರ ಅಭಿವೃದ್ಧಿ ಬಗ್ಗೆ ತಾವು ಗಮನ ಹರಿಸಬೇಕು ನಾನು ಮಾತನಾಡ್ತಾ ಇದ್ದೇನೆ. ಈ ವೇದಿಕೆ ಮೇಲೆ ಕುಳಿತಂತ ಎಲ್ಲ ಹಿರಿಯ ಗಣ್ಯರು ಹಾಗೂ ಇಲ್ಲಿ ಬಂದಂತ ಅಣ್ಣ ತಮ್ಮಂದಿರು ಹಾಗೂ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಹಾಗೂ ಇಲ್ಲಿ ಬಂದಂತ ಮಾಧ್ಯಮದವರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಲ್ಲಿ ನಾನೇನು ಜಾಸ್ತಿ ಮಾತಾಡೋದಿಲ್ಲ, ಯಾಕಂದ್ರೆ ಹಿರಿಯರು ಎಲ್ಲ ಮಾತಾಡಾಗಿದೆ. ಇಲ್ಲಿ ಮೊನ್ನೆ ನಡೆದಂತ 21/2022 ಚುನಾವಣೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷೆಯ ಒಂದು ಚುನಾವಣೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏಕೆಂದ್ರೆ ಈ ಚುನಾವಣೆ ನಡೀತು ಹೇಗೆ ನಡೀತಪ್ಪ ಅಂತಂದ್ರೆ ಒಂದು ಮೋಸದಿಂದ ನಡೀತು. ಯಾಕೆಂದ್ರೆ ನಮ್ಮ ಪಕ್ಷದಲ್ಲೇ ಇಟ್ಕೊಂಡು ನಮ್ಮ ಪಕ್ಷದಿಂದ ಅಲ್ಲಿ ಬಿಜೆಪಿನಲ್ಲಿ ಇದು ಆಗಿ ಒಂದು ಗೆಲುವನ್ನು ಸಾಧಿಸಿದ್ದಾರೆ. ಈ ಗೆಲುವು ಅವರದಲ್ಲ, ಇದು ಗೆಲುವು ಅವರದಲ್ಲ. ಯಾಕಪ್ಪ ಅಂತಂದ್ರೆ ಸೋತು ಗೆಲ್ಲಬೇಕೆ ಹೊರತು ಗೆದ್ದು ಸೋತು ಅದು ದೊಡ್ಡ ಮಾತಲ್ಲ. ಇಲ್ಲಿ ನಮ್ಮ ಶಾಸಕರು ಅವರು ಒಂದು ಹೆಂಗಪ್ಪ ಅಂದ್ರೆ ನಮ್ಮ ಶಾಸಕರು ಯಾರೇ ಏನೇ ಮಾತನಾಡಿ ಅವರು ಬಂದು ಅವ್ರ ಮುಂದೆ ಒಂದು ಸ್ವಲ್ಪ ಒಳ್ಳೆ ಮನಸ್ಸಿನಿಂದ ಮಾತಾಡಿದ್ರೆ ಕರಗುವಂತ ಒಂದು ನಮ್ಮ ಒಳ್ಳೆ ಶಾಸಕರ ಮನಸ್ಸಿದೆ. ಅವರಿಗೆ ಅವರು ಬಿಜೆಪಿಯವರು ಏನೇ ಒಂದು ಅಪವಾದನೆ ಹಾಕಿದ್ರು ಕೂಡ ಅವರು ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ನಮ್ಮ ಯಶವಂತರ ಸರ್ ಅವ್ರದ್ದು ಒಂದು ಹೆಂಗಪ್ಪ ಮನಸ್ಸಂದ್ರ ಯಾರೇ ಇರಲಿ ಎಲ್ಲರಿಗೂ ಒಂದು ಒಳ್ಳೆಯ ರೀತಿಯ ಒಳ್ಳೆ ಮನೋಭಾವದಿಂದ ನೋಡೋ ಒಂದು ಒಳ್ಳೆಯ ಅವ್ರದ್ದೊಂದು ಇದು ಮನಸ್ಸಿದೆ. ಮತ್ತು ಈ ಇಂಡಿ ತಾಲೂಕಿನಲ್ಲಿ ಅವರು ಏನೇ ಅಂದುಕೊಂಡದ ಹಾಗೆ ಮಾಡುವ ಒಂದು ಒಳ್ಳೆಯ ಗುಣ, ಒಂದು ಒಳ್ಳೆಯ ಮಹಾನ ನಾಯಕರು ಅವರು, ಜನನಾಯಕರು, ಜನ ಮೆಚ್ಚಿದ ನಾಯಕರು. ಅವರ ಒಂದು ಮನಸ್ಸಿಗೆ ನೋವಾಗಿದೆಪ್ಪ ಅಂತಂದರೆ ಇದು ನಮ್ಮ ಪಕ್ಷದಲ್ಲಿ ಇಟ್ಕೊಂಡು ಈ ರೀತಿ ಮಾಡೋದು ತಪ್ಪು. ಮತ್ತು ನಿಮಗೆ ಒಂದು ನಾನೇನು ಕೇಳ್ಕೊತಾ ಇದ್ದೀನಿ ಅಂದರೆ, ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀವಿ ಅಂದರೆ ಪಕ್ಷಕ್ಕೋಸ್ಕರ ದುಡಿದು ಪಕ್ಷವನ್ನು ಎತ್ತರವಾಗಿ ಬೆಳೆದು ನಮ್ಮ ಶಾಸಕರಿಗೆ ಒಂದು ಎತ್ತರ ಸ್ಥಾನಕ್ಕೆ ಒಯ್ಯಬೇಕೆ ಹೊರತು ಈ ರೀತಿ ನಮ್ಮ ಪಕ್ಷಕ್ಕೆ ಯಾವತ್ತೂ ನಾವು ಕೆಡಕನ್ನು ಬಯಸಬಾರ್ದು ಅಂತ ಹೇಳಿ. ಮತ್ತು ಇನ್ನೊಂದು ಮಾತು, ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲ ಹೇಗೆ ಸರಿಯೋ ಹಾಗೆ ಒಂದು ಕಹಿ ಒಂದು ಸಿಹಿ ಸೇವನೆ ಮಾಡಲೇಬೇಕು. ಹಾಗೆ ಈ ಪಕ್ಷದಲ್ಲಿ ಒಂದು ಸೋಲು ಬರುತ್ತೆ, ಗೆಲುವು ಬರುತ್ತೆ. ಆದರೆ ಸೋತಿವೆ ಅಂತ ನೋವು ಪಡಬಾರ್ದು, ಗೆದ್ದಿವೆ ಅಂತ ಖುಷಿನೂ ಪಡಬಾರ್ದು. ಯಾವ ಸಮಯದಲ್ಲಿ ಏನಾಗುತ್ತೆ ಗೊತ್ತಾಗೋದಿಲ್ಲ. ಆದರೆ ಕೊನೆಗೆ ಗೆಲ್ಲುವುದು ಸತ್ಯನೇ ಮಾತ್ರ. ಸತ್ಯಕ್ಕೆ ಸೋಲಿಲ್ಲ ಯಾವತ್ತು. ಸೋತು ಗೆದ್ರೆ ದೊಡ್ಡದಲ್ಲ, ಸೋತು ಗೆಲ್ಲುವುದೇ ದೊಡ್ಡದು. ಇಷ್ಟು ಹೇಳಿ ನನ್ನ ಮಾತು ಮುಗಿಸುತ್ತೇನೆ. ನಮಸ್ಕಾರ. ಪುರಸಭಾ ಸದಸ್ಯರು ಬಿಜೆಪಿ ಏನಿದ್ದ ದೇವೇಂದ್ರ ಕುಮಾರ್ ಅವರು, ಪಿಂಟು ಹಾಗೂ ಬಿಜು ಮುರ್ಮನ್ ಅವರು ಅವತ್ತ ಶಾಸಕರ ಮನೆಗೆ ರಾತ್ರಿ 12 ಗಂಟೆಗೆ ಅವ್ರು ಬಂದಿದ್ರು. ನಮ್ಮ ಜೊತೆ ಬಂದು ಶಾಸಕರಿಗೆ ಕಾರ್ ಹಿಡಿದು ಹೋಗ್ಯಾರ. ಏನಂತೇಳಿ 15 ಮೊದಲು ಶುರು ಮಾಡ್ರಿ, ಆಮೇಲೆ ನೀವು ಯಾರಿಗಾರ ಮಾಡ್ರಿ ಕೊಡ್ರೆ ನಾವು ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಮೆಜಾರಿಟಿ ಇಲ್ಲ ನಾವು ಬಂದು ಕೈನೂ ಎತ್ತೀವಿ ಅಂತ ಹೋಗ್ಯಾರ ಅವತ್ತು. ಬಟ್ ಇವತ್ತು ಅವರೇ ಏನೇನೋ ಮಾಡಕತ್ತಾರ. ಬಟ್ ಇದು ಸುಳಿದ್ರು ಅವ್ರಿಗೆ ಕೇಳಬೇಕಿದ್ರು, ಅವ್ರು ಇದ್ರು ನಮ್ಮ ಜೊತೆ. ನಾನು ಪ್ರತ್ಯಕ್ಷ ದರ್ಶಿ ಅವತ್ತಿದ್ದ ರಾತ್ರಿ ಅವ್ರ ಮನೆ.